ಇಂದಿನಿಂದ ಕೈಗಾರಿಕಾ ವಲಯದ ಕುರಿತಾಗಿ ಭಾರತದಲ್ಲಿ ಕೈಗಾರಿಕಾ ವಲಯ ಹೇಗೆ ಒಂದು ಇತಿಹಾಸದೊಳಗೆ ಹೇಗಿತ್ತು, ಆ ನಂತರದಲ್ಲಿ ಹೇಗೆ ಬದಲಾಗ್ತಾ ಬಂತು ಮತ್ತು ಪ್ರಸ್ತುತ ಏನಿದೆ ಅನ್ನುವಂಥ ವಿಷಯಗಳನ್ನ ಸುಮಾರು 2 ದಿನಗಳಲ್ಲಿ ಚರ್ಚೆ ಮಾಡುವಂಥದ್ದನ್ನ ಮಾಡೋಣ. ಸೊ ಭಾರತದ ಕೈಗಾರಿಕಾ ವಲಯ ಈಗಾಗಲೇ ನಾವು ಆರಂಭಿಕ ಹಂತದಲ್ಲಿ ನೋಡಿದ ಹಾಗೆ ಭಾರತ ವಸಾಹತುಶಾಹಿ ಆಳ್ವಿಕೆಯ ಮೊದಲು ಪ್ರಾಥಮಿಕ ವಲಯವನ್ನು ಆಧರಿಸಿದ ಭಾರತವು ಒಂದು ಸ್ವಾವಲಂಬಿ ಆರ್ಥಿಕತೆಯಾಗಿತ್ತು. ಟೋಟಲಿ ಸೆಲ್ಫ್ ರಿಲಯಂಟ್, ಸೆಲ್ಫ್ ಡಿಪೆಂಡೆಂಟ್ ಎಕಾನಮಿ ವಿ ಹ್ಯಾಡ್. ಆ ಹೊತ್ತಿನೊಳಗ ಹತ್ತಿ ಮತ್ತು ರೇಷ್ಮೆ ಉತ್ಪನ್ನಗಳು, ಕಲಾತ್ಮಕ ಸಾಮಾನುಗಳು, ಖನಿಜ ಉತ್ಪನ್ನಗಳು, ರೇಷ್ಮೆ ಮತ್ತು ಉಣ್ಣೆಯ ಬಟ್ಟೆಗಳು, ಇಂಥ ಉತ್ಪನ್ನಗಳ ಪ್ರಮುಖ ಒಂದು ವ್ಯಾಪಾರ ಕೇಂದ್ರ ಕೂಡ ಆಗಿತ್ತು. ವೆರಿ ಗುಡ್ ಈವ್ನಿಂಗ್ ಶ್ವೇತಾಜಿ, ಮಹೇಶ್, ವೆಲ್ಕಮ್. ಸಂಧ್ಯಾ, ವಿದ್ಯಾ, ಬರೀ ಸ್ವಾಗತ. ಡೆವಿಲ್, ವಾಟ್ ಎ ಗ್ರೇಟ್, ವೆಲ್ಕಮ್ ವೆಲ್ಕಮ್. ಸೊ ಅಂದಿನ ಕಾಲದೊಳಗ ದಕ್ಷಿಣ ಏಷ್ಯಾದ ದೇಶಗಳಿಗೆ ಭಾರತ ಕೇವಲ ಒಂದು ವ್ಯಾಪಾರ ಕೇಂದ್ರ ಅಂತ ಆಗಿರಲಿಲ್ಲ, ಒಟ್ಟು ಜಾಗತಿಕ ವ್ಯಾಪಾರದ ಒಂದು ಪ್ರಮುಖ ಭಾಗ ಆಗಿತ್ತು ಅನ್ನುವಂಥದ್ದನ್ನ ನಾವು ನೋಡ್ತಾ ಇದ್ದೇವೆ. ಎಸ್ ಅಭಿಲಾಷಾಜಿ, ವೆಲ್ಕಮ್. ಫಸ್ಟ್ ಸ್ಲೈಡ್ ಮಹೇಶ್. ಯಾ, ಸೊ ಜಸ್ಟ್ ಯು ಹ್ಯಾವ್ ಮೇಡ್ ಎ ಬಿಗಿನಿಂಗ್. ಬ್ರಿಟಿಷ್ ಅರ್ಥಶಾಸ್ತ್ರಜ್ಞ ಆಂಗಸ್ ಮ್ಯಾಡಿಸನ್ ಪ್ರಕಾರ 1700ರಲ್ಲಿ, ಕ್ರಿಸ್ತಶಕ 1700ರಲ್ಲಿ ವಿಶ್ವದ ಆದಾಯದಲ್ಲಿ ಭಾರತದ ಪಾಲು ಒಬ್ಬೊಬ್ರದ್ದು ಏನು ಒಂದು 2% ಹೆಚ್ಚು 2% ಕಡಿಮೆ, ಕ್ಯಾಲ್ಕುಲೇಷನ್ ಇಟ್ ಆಲ್ವೇಸ್ ಇಟ್ ಈಸ್ ಬಿಟ್ವೀನ್ 25 to 30% ಫಿಕ್ಸ್. ಸೊ ನಾವು ನೋಡ್ತಿರುವಂಥದ್ದು ವಿಶ್ವದ ಆದಾಯದಲ್ಲಿ ಭಾರತದ ಪಾಲು 27% ಆಗಿದ್ದರೆ ಇಡೀ ಯುರೋಪಿನ ಪಾಲು ತುಲನಾತ್ಮಕವಾಗಿ 23%. ಸೊ ಇಡೀ ಯುರೋಪ್ ಒಂದ್ ಕಡೆ ತಕಡೆಯಾಗಿ ಹಾಕಿದ್ರೆ, ಭಾರತ ಮತ್ತೊಂದು ಕಡೆ ಹಾಕಿದ್ರೆ ಭಾರತದ ತೂಕ ಜಾಸ್ತಿ ಇತ್ತು ಆದಾಯದ ದೃಷ್ಟಿಯಿಂದ ಅಂತ ನಾವು ನೋಡಕತ್ತೀವಿ. ಈಗ ಎಷ್ಟು ಕಷ್ಟ ಆಯ್ತು ನಮಗೆ ಜಸ್ಟ್ ಒಂದು ಇಂಗ್ಲೆಂಡ್ ಅನ್ನ ಹಿಂದೆ ಹಾಕೋದು. ಕೇವಲ ಇಂಗ್ಲೆಂಡ್ ಅನ್ನ ನಾವು ಈಗ ಹಿಂದೆ ಹಾಕಿದೀವಿ. ಇನ್ನು ಜರ್ಮನಿ ದೊಡ್ಡ ಆರ್ಥಿಕತೆ ಅದ, ಫ್ರಾನ್ಸ್ ಅದ, ಇನ್ನು ಸಾಕಷ್ಟು ದೇಶಗಳು ಅಲ್ಲಿ ಅದಾವ. ಸೊ ಆದ್ರೆ ಒಂದು ಕಾಲದೊಳಗ ಅವೆಲ್ಲ ಕೂಡಿದ್ರು ನಮ್ಮಷ್ಟು ಇದ್ದಿರ್ಲಿಲ್ಲ ಅನ್ನುವಂತ ಒಂದು ವಿಷಯವನ್ನ ಇಲ್ಲಿ ಒಬ್ಬ ಬ್ರಿಟಿಷ್ ಅರ್ಥಶಾಸ್ತ್ರಜ್ಞ ಹೇಳಿದ್ದಾನೆ. ಸೊ ಭಾರತೀಯ ಕರಕುಶಲ ವಸ್ತುಗಳು ಮತ್ತು ಕಲಾಕೃತಿಗಳು ಅದರ ಗುಣಮಟ್ಟ ಮತ್ತು ಸಾಂಪ್ರದಾಯಿಕ ನೆಲೆಗಳಿಂದಾಗಿ ಜಾಗತಿಕ ಮಾರುಕಟ್ಟೆಯಲ್ಲಿ ಮೌಲ್ಯಯುತವಾದ ಖ್ಯಾತಿಯನ್ನ ಹೊಂದಿದ್ದು. ಲಿಟ್ರಲಿ ದೇ ಯೂಸ್ ಟು ವೇಟ್ ಫಾರ್ ದ ಅರೈವಲ್ ಆಫ್ ಶಿಪ್ಸ್ ಅಂತ ಹೇಳ್ತಾರೆ. ಭಾರತದಿಂದ ಒಂದು ಹಡಗು ಅಥವಾ ಆ ಪ್ರದೇಶಕ್ಕೆ ವ್ಯಾಪಾರಸ್ಥರು ಏನಾದ್ರೂ ಹೊತ್ತು ತರಾಕತ್ತಾರ ಅಂತಂದ್ರೆ ಯುರೋಪಿಯನ್ನರು ಕಾಯ್ತಿದ್ರು ಯಾವಾಗ ಬರ್ತದೆ ಅಂತ. ಅಷ್ಟು ಬೇಡಿಕೆ ಭಾರತದ ವಸ್ತುಗಳಿಗೆ. ಸೊ ವಸಾಹತುಶಾಹಿ ಆಳ್ವಿಕೆಯ ಕಾಲದಿಂದ ಭಾರತೀಯ ಕೈಗಾರಿಕಾ ಕ್ಷೇತ್ರ ನಿಶ್ಚಲಗೊಂಡು ಆಯ್ತು. ಇಲ್ಲಿವರೆಗೆ ಹೀಗಿದ್ವಿ. ಸದ್ಯದ ಎಕಾನಮಿ ಯಾವುದು ಪವರ್ಫುಲ್, ನೆಕ್ಸ್ಟ್ ಅನ್ನೋದನ್ನ ಶಶಿ ಹಾಕಿದ್ದಾರೆ. ಅಮೆರಿಕ ಮೊದಲ ಸ್ಥಾನ. ಇದನ್ನ ನಾಮಿನಲ್ GDP ಆಧಾರದ ಮೇಲೆ ಅಂತ ಹೇಳ್ತೀವಿ ನಾವು. ನಾಮಿನಲ್ GDP ಆಧಾರದ ಮೇಲೆ ಯಾವುದು ಈಗ ನೀವು ಹೇಳ್ತಿರುವಂತದ್ದು. ಸೊ ಅಮೆರಿಕ ಮೊದಲು, ಚೀನಾ 2, ಜಪಾನ್ 3, ಜರ್ಮನಿ 4, ಭಾರತ 5, ಇಂಗ್ಲೆಂಡ್ 6. ನಾಮ ಮಾತ್ರ GDP. ಎಸ್ ಸಲ್ಮಾನ್, ವೆಲ್ಕಮ್. ಹಾಗೆ ಹೇಳ್ತಾರೆ. ಎಸ್ ವೀರೇಂದ್ರ, ಆಕಾಶ್, ಗಿರೀಶ, ಮಂಜುನಾಥ್, ಅನಿಲ್ ಕುಮಾರ್, ವೆಲ್ಕಮ್. PPP ಆಧಾರದೊಳಗೆ ಚೀನಾ, USA, ಇಂಡಿಯಾ. ದಟ್ ಈಸ್ ಆಲ್ಸೋ ಕರೆಕ್ಟ್. ಓಕೆ, ಈಗಿರುವಂತ ಪರಿಸ್ಥಿತಿ. ಬಟ್ ಎನಿವೆ, ಹಾಗೆ ಒಂದು ಕಾಲದಲ್ಲಿ ಸಮೃದ್ಧ ಮುತ್ತೈದೆಯಾಗಿದ್ದಂತಹ ಭಾರತ ಮಾತೆ ಬಡತನ ಅನುಭವಿಸುವುದಕ್ಕೆ ಯಾವಾಗ ಶುರು ಮಾಡಿದಳು ಅಂತಂದ್ರೆ, ಯಾವಾಗ ನಾವು ಇಂಗ್ಲೆಂಡಿನ ವಸಾಹತು ಆದಿವೋ ಅವಾಗಿನಿಂದ. ಸೊ ಭಾರತದ ತಲಾ ಆದಾಯದಲ್ಲಿ ನಿರಂತರ ಕುಸಿತ ಕಂಡು ಬರ್ತಾ ಹೋಯಿತು. ನಮಗೆ ಗೊತ್ತಿಲ್ಲದಂತೆ ನಾವು ಬಡವರಾಗ್ತಾ ಹೋದ್ವಿ. ನಿಮ್ಗೆ ಹಂಗೆ ಒಂದು ಕೇಸ್ ಸ್ಟಡಿ ಅಂತಾರಲ್ಲ, ಹಂಗ ಒಂದು ಕೇಸ್ ಸ್ಟಡಿ ಅಂತ ಹೇಳೋದಾದ್ರೆ, ನಮ್ಮ ತಂದೆ ಹೇಳ್ತಿದ್ರು, ನಮ್ಮ ಮುತ್ತಜ್ಜಿ ಬಹಳ ವ್ಯವಹಾರ ಕುಶಲೆಯಾಗಿದ್ದಳು ಅನ್ನುವಂಥದ್ದು. ಮತ್ತು ಆ ಕಾಲದಲ್ಲಿ ಬಿಂದಿಗೆಗಳಲ್ಲಿ ಬೆಳ್ಳಿ ರೂಪಾಯಿಗಳನ್ನ ತುಂಬಿ ಇಡುವಂಥದ್ದು. ಆ ಬೆಳ್ಳಿ ರೂಪಾಯಿಗಳನ್ನ ಎಣಿಸೋದಕ್ಕೆ ನಮ್ಮ ತಂದೆ ಅವರಿಗೆ ಬಾಲಕನಾಗಿ ಸಹಾಯ ಮಾಡ್ತಿದ್ರು ಅಂತ. ಆ ಬಿಂದಿಗೆಗಳನ್ನ ಎತ್ತಿ ಇಡೋದು, ತೆಗೆಯೋದು, ಹೀಗೆ ಮಾಡಿದ್ರಿಂದಲೇ ನಾನು ಹಿಂದೂ ಕೂಡ ಹೇಳಿದ್ದೀನಿ, ನನ್ನ ಮುತ್ತಜ್ಜನಿಗೆ
140 ಎಕರೆ ಭೂಮಿ ಇತ್ತು ಅಂತ. ಅಫ್ಕೋರ್ಸ್ ಈಗ ನನ್ನ ಮಕ್ಕಳ ಕಾಲಕ್ಕೆ ಅದು 2 ಎಕರೆ, ಎಲ್ಲರಿಗೂ ಸರಾಸರಿ ನಾ ಹೇಳಕತ್ತೀನಿ 2 ಎಕರೆ ಆಗಿಬಿಟ್ಟದ. ಅಫ್ಕೋರ್ಸ್ ನಾನು ಈಗ ಅಲ್ಲಿ ಇಲ್ಲ, ಅಲ್ಲಿಂದ ಹೊರಗೆ ಬಂದಿದ್ದೀನಿ, ನನ್ನ ಭೂಮಿ ಬೇರೆ ಇದೆ, ಇದೆಲ್ಲ ಬೇರೆ ಮಾತು. ಬಟ್ ಅಲ್ಲಿ ನನ್ನ ಒಟ್ಟಾರೆ ಮುತ್ತಜ್ಜನ ಲೆಕ್ಕಕ್ಕೆ ನಾನು ಹೇಳ್ತಾ ಇರೋದು. ಹಾಗೆ ನನ್ನ ಮುತ್ತಜ್ಜನ ಕಾಲದಲ್ಲಿ ಬೆಳ್ಳಿ ರೂಪಾಯಿಗಳ ಬಿಂದಿಗೆಗಳು ತುಂಬಿ ತುಂಬಿ ಮನೆಯಲ್ಲಿ ಇರ್ತಿರ್ಬೇಕಾದ್ರೆ, ನಾನು ಬಾಲ್ಯದಲ್ಲಿ ಇದ್ದಾಗ, ನನ್ನ ತಂದೆ ಬಾಲ್ಯದಲ್ಲಿದ್ದಾಗ ಬೆಳ್ಳಿ ರೂಪಾಯಿ ಬಿಂದಿಗೆಗಳಿದ್ದು, ಅಂದ್ರೆ ಹೆಚ್ಚು ಕಡಿಮೆ ಒಂದು 100 ವರ್ಷದ ಅಂತರ ನಾ ಹೇಳಕತ್ತದು, ಒಂದು 100 ವರ್ಷದ ಅಂತರ. ನಾನು ಬಾಲ್ಯದಲ್ಲಿದ್ದಾಗ ನಮ್ಮ ಮನೆಯಲ್ಲಿ ಮಾತ್ರ ಅಲ್ಲ, ನನ್ನ ಇಡೀ ಸುತ್ತಲಿನ ಪರಿಸರದೊಳಗೆ ಬಡತನ ತಾಂಡವಾಡ್ತಾ ಇತ್ತು. ನಮಗೆ ಬೆಳ್ಳಿ ರೂಪಾಯಿಗಳು ಹಾಳಾಗಿ ಹೋಗ್ಲಿ, 1 ಪೈಸೆ 2 ಪೈಸೆಗಳಿದ್ದು. ಸೊ ಆ 1 ಪೈಸೆ 2 ಪೈಸೆ ಸಿಗೋದು ಕೂಡ ದುಸ್ತರ ಆಗಿತ್ತು ನಾನು ನನ್ನ ಬಾಲ್ಯಕ್ಕೆ ಬಂದಾಗ. ಇದೊಂದು ಜಸ್ಟ್ ಎಕ್ಸಾಂಪಲ್ ಹೌ ಫ್ರಮ್ ಜನರೇಷನ್ ಟು ಜನರೇಷನ್ ಇಂಡಿಯಾ ವೆಂಟ್ ಆನ್ ಬಿಕಮಿಂಗ್ ಮೋರ್ ಅಂಡ್ ಮೋರ್ ಪುವರ್. ದಿಸ್ ಇಸ್ ಅನ್ ಎಕ್ಸಾಂಪಲ್, ಎ ಲೈವ್ ಕೇಸ್ ಐ ಆಮ್ ಪುಟಿಂಗ್ ಇನ್ ಫ್ರಂಟ್ ಆಫ್ ಯು. ಹೌದಾ? ಸೊ ಹೀಗೆ ನನ್ನ ಮನೆತನದಲ್ಲಿ ಹೇಗೆ ಆಯ್ತು, ಅದೇ ರೀತಿ ಒಳಗ ಇಡೀ ಭಾರತದ ತುಂಬಾ ಇದು ಆಯ್ತು ಅಂತ ನಾವು ನೋಡ್ತಾ ಇದ್ದೀವಿ. ಹೌದಾ? ಸೊ ಹೆಂಗ ನೋಡ್, ಕೊಡಕ್ರೆ ಹೇಳ್ರಿ ಶ್ವೇತಾ, ಒಂದು 2 ಎಕರೆ ಬೇಕಾದ್ರೆ 4 ಎಕರೆ ಕೊಡಕ್ರೆ ಅಂತ. ಯಾಕಂದ್ರೆ ನಾನು ಚಲೋ ಕೃಷಿಕದೀನಿ, ಹಿಂಗಾಗಿ ಒಳ್ಳೆ ಕೃಷಿ ಮಾಡ್ತೀನಿ ಅಂತ. ಸೊ ಭಾರತ ಹೀಗೆ ತುಂಬಾ 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 ಬಡವ ಅಂತ ಬಂತು ಅಂತ. ಆಯ್ತು, ಥ್ಯಾಂಕ್ ಯು ಸೋ ಮಚ್. 1757ರಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯು ಬಂಗಾಳ ಪ್ರದೇಶದ ವ್ಯಾಪಾರ ಮತ್ತು ಆಡಳಿತದ ಮೇಲೆ ಹಕ್ಕುಗಳನ್ನ ಸಮಗ್ರವಾಗಿ ಸ್ವಾಧೀನಪಡಿಸಿಕೊಂಡಾಗ, ಫಾಲೋವಿಂಗ್ ದ ಬ್ಯಾಟಲ್ ಆಫ್ ಪ್ಲಾಸಿಯ ನಂತರ ದೇಶದ ಸರಾಸರಿ ಆದಾಯದಲ್ಲಿ ತೀವ್ರ ಕುಸಿತ ಆಯಿತು. ಇದಕ್ಕೆ ಒಂದು ಕಾರಣ ನಮಗೆಲ್ಲರಿಗೂ ಗೊತ್ತದ. ಎಲ್ಲಿವರೆಗೆ ಬೆಂಗಾಲ್ ಅಲ್ಲಿಯ ನವಾಬ್ಗಳ ಕೈಯಲ್ಲಿತ್ತು, ಬೆಂಗಾಲ್ ಎಷ್ಟು ಶ್ರೀಮಂತವಾಗಿತ್ತು ಅಂತಂದ್ರೆ ಅವಾಗ ಇಡೀ ಭಾರತದಲ್ಲಿ ಅತ್ಯಂತ ಶ್ರೀಮಂತವಾಗಿದ್ದಂತ ಪ್ರದೇಶ ಬೆಂಗಾಲ್ ಅಂತ ಹೇಳ್ತಾರೆ. ಸೊ ಹಾಗೆ ಶ್ರೀಮಂತವಾಗಿದ್ದಂತ ಪ್ರದೇಶವನ್ನೇ ಅವರು ವಶಪಡಿಸಿಕೊಂಡು ತೆರಿಗೆಗಳನ್ನ ಹೀಗೆ ಹೆಕ್ಕಿದ್ರು ಅಂತಂದ್ರೆ, ತಮ್ಗೆಲ್ಲ ಗೊತ್ತದ, ತೆರಿಗೆಗಳನ್ನ ಸಂಗ್ರಹಿಸುವುದಕ್ಕೆ ವಿಧಿಸುವುದಕ್ಕೆ ಏಜೆಂಟ್ಗಳನ್ನ ನೇಮಿಸಿದ್ರು. ಹಳ್ಳಿಗೂ ತೆರಿಗೆ ಸಂಗ್ರಹಿಸುವುದಕ್ಕೆ ತಮ್ಮ ಪರವಾಗಿ ಏಜೆಂಟರನ್ನು ನೇಮಿಸಿದ್ರು. ಸುಧಾರಣೆ ಏನೂ ಇಲ್ಲ, ಅಭಿವೃದ್ಧಿ ಕಾರ್ಯ ಏನೂ ಇಲ್ಲ, ಸರ್ಕಾರದಿಂದ ಜನರ ಕಲ್ಯಾಣಕ್ಕಾಗಿ ವೆಚ್ಚ ಏನೂ ಇಲ್ಲ. ಅಂದ್ರೆ ಇದೇನನ್ನು ನಾವು ನೋಡಕತ್ತೀವಿ ಅಂತಂದ್ರೆ, ಒಂದು ತರನಾಗಿ ಹೊಟ್ಟಿಗೆ ಹಾಕದೆ ಇನ್ನೊಂದು ಕಡೆ ರಕ್ತ ಹೀರ್ತಾ ಹೋದಂತ ಒಂದು ವಿದ್ಯಮಾನವನ್ನ ನಾವು ನೋಡ್ತಾ ಇದ್ದೀವಿ. ಒಂದು ಕಡೆ ಹೊಟ್ಟೆಗೆ ಅನ್ನ ಇಲ್ಲ, ಇನ್ನೊಂದು ಕಡೆ ರಕ್ತವನ್ನ ಹೀರುವಂತ ಈ ಬ್ರಿಟಿಷ್ ಜಿಗಣೆ ಅನ್ನುವಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಸೊ ಹೀಗಾಗಿ ಕಂಪನಿಯ ಆಳ್ವಿಕೆಯ ಅವಧಿಯಲ್ಲಿ ನೋಡ್ರಿ, ಕಂಪನಿಯ ಆಳ್ವಿಕೆ ಎಲ್ಲಿಂದ ಎಲ್ಲಿ ಅಂತ ನಾವು ನೋಡ್ತೀವಿ. ಎಸ್ ಯು ಆರ್ ರೈಟ್ ಮಲ್ಲಿಕಾ, ಬನ್ನಿ. ಕಂಪನಿಯ ಆಳ್ವಿಕೆಯಲ್ಲಿ 1757ರಿಂದ 1857 ಒಂದು ಶತಮಾನದ ಕಾಲದೊಳಗೆ ದೇಶದ ಸರಾಸರಿ ಆದಾಯ 17% ಕುಸಿಯಿತು. ಗಮನಿಸಬೇಕು ಮಿತ್ರ, ನೀವು ಇದ್ದಷ್ಟ ಇರೋದೇ ತಪ್ಪು ಎಕನಾಮಿಕ್ಸ್ ಪ್ರಕಾರ. ಯಾವಾಗಲೂ ನಾವೇನಾದ್ರೂ 10 ವರ್ಷದ ಹಿಂದಿದ್ದಷ್ಟು ನನ್ನ ಆದಾಯ ಈಗಲೂ ಇದ್ರೆ ಅದು ದೊಡ್ಡ ತಪ್ಪು. 20 ವರ್ಷದ ಹಿಂದೆ ನನ್ನ ಆದಾಯ 8,000 10,000 ಅಂತಂದ್ರೆ ವಾವ್ ಭಾರಿ ಅನ್ನೋಂಗಿತ್ತು. ಆ ನಂತರ ಅದು ಎಷ್ಟು ಹೆಚ್ಚಾದ್ರೂ ಇವತ್ತಿನ ಕಾಲ ಕಡಿಮೆ ಅಂತ ಅನಿಸ್ಬಿಡ್ತದ. ಹಾಗೆ ನಿರಂತರ ಹೆಚ್ಚಾಗ್ತಾ ಹೋಗ್ಬೇಕು. ಇಲ್ಲಿ ಹೆಚ್ಚಾಗಲಿಲ್ಲ, ಹೆಚ್ಚಾಗೋದ್ರ ಬದಲಿಗೆ ಒಂದು 100 ವರ್ಷದೊಳಗೆ ಅದು 17% ಕಡಿಮೆ ಆಯ್ತು ಅಂತ. ಅಂದ್ರೆ ಒಂದು ವೇಳೆ ನಾವು ಆಗಿನ ಲೆಕ್ಕಕ್ಕೆನೆ 1% ಪ್ರಗತಿ ಅಂತ ಹಿಡ್ಕೊಂಡಿದ್ರು ಕೂಡ, 1% ಪ್ರಗತಿ ವರ್ಷಕ್ಕೆ ಅಂತ ಹಿಡಿದುಕೊಂಡ್ರು ಕೂಡ, ಈ 100 ವರ್ಷಗಳಲ್ಲಿ 100% ಅಂದ್ರೆ ಫಾರ್ ಎಕ್ಸಾಂಪಲ್ ಅವಾಗ ಅವರ ಒಬ್ಬರ ತಲಾ ಆದಾಯ 1,000 ರೂಪಾಯಿ ಅಂತ ಇದ್ದಿದ್ರೆ ಅಟ್ಲೀಸ್ಟ್ ಒಂದು 100 ವರ್ಷದ ನಂತರ ಅದು 2,000 ರೂಪಾಯಿ ಆಗಬೇಕಾಗಿತ್ತು. ಅದರ ಬದಲಿಗೆ ಏನಾಯ್ತು, ಇಲ್ಲಿ 17% ಕುಸಿತ ಅಂತಂದ್ರೆ ಎಷ್ಟು ಹೋಯ್ತ್ರಪ್ಪ, 1000 170 ಹೋಯ್ತು. 170 ಹೋಯ್ತು ಅಂತಂದ್ರೆ ಅಲ್ಲಿಗೆ 830 ರೂಪಾಯಿ ಆಯ್ತು. ಸೊ ಇದನ್ನ ನಾವು ಗಮನಿಸಬೇಕು. ಹಿಂದಕ್ಕೆ ಸರಿದಂತಹ ಒಂದು ಅಭಿವೃದ್ಧಿ ಇದು ಬಹಳ ಅಪಾಯಕಾರಿ. ಯಾವ ಕಾಲದಲ್ಲೂ ಕೂಡ, ಆ ಕಾಲದಲ್ಲೂ ಸತ್ಯ, ಈ ಕಾಲದಲ್ಲೂ ಸತ್ಯ. ಇವಾಗ ನಮಗೆ ರಿಸೆಷನ್, ಎಕನಾಮಿಕ್ ರಿಸೆಷನ್ ಅನ್ನುವಂಥದ್ದನ್ನ ನಮಗೆ ಕೇವಲ ಯಾವುದೇ ಆರ್ಥಿಕತೆಗೆ 6 ತಿಂಗಳು ತಡೆದುಕೊಳ್ಳೋದಕ್ಕಾಗೋದಿಲ್ಲ. 6 ತಿಂಗಳು ತಡೆದುಕೊಳ್ಳೋದಕ್ಕಾಗಲ್ಲ. 1 ವರ್ಷ ಕಾಡಿದರಂತೂ ಮುಗಿತು, ಬಹಳ ಕಠಿಣ ಇವತ್ತಿನ ಕಾಲದೊಳಗೆ. ಆದ್ರೆ ನಾವು ಒಂದು 100 ವರ್ಷ ಅಂತದನ್ನ ಸಫರ್ ಆದಿವಿ ಅಂತಂದ್ರೆ ಯು ಕ್ಯಾನ್ ಇಮ್ಯಾಜಿನ್ ದ ಲಾಸ್, ಯು ಕ್ಯಾನ್ ಇಮ್ಯಾಜಿನ್ ಇಟ್. ಓಕೆ, ಸೊ 1857 ಸಿಪಾಯಿ ದಂಗೆಯ ನಂತರ, ಅಂದ್ರೆ ಮೊದಲ ಸ್ವಾತಂತ್ರ್ಯ ಸಂಗ್ರಾಮದ ನಂತರ ಭಾರತ ನೇರವಾಗಿ
ಬ್ರಿಟಿಷ್ ಸರ್ಕಾರದಿಂದ ಆಳಲ್ಪಡೋದಕ್ಕೆ ಶುರುವಾಯಿತು. ಈ ಅವಧಿ ಒಳಗನು ಅಂತಾಪರಿ ಸುಧಾರಣೆಗಳೇನೂ ಆಗಲಿಲ್ಲ. ಆದ್ರೆ ಒಂದು ಮೊದಲಿದ್ದಷ್ಟು ಸ್ಟ್ಯಾಗ್ಫ್ಲೇಷನ್ ಸ್ಟ್ಯಾಗ್ಫ್ಲೇಷನ್ ಅನ್ನೋಕ್ಕಿಂತ ಇಟ್ ಇಸ್ ಟೋಟಲ್ ರಿಸೆಷನ್. ಸ್ಟ್ಯಾಗ್ಫ್ಲೇಷನ್ ಬೇರೆ, ಇಟ್ ಈಸ್ ಅ ಡಿಫರೆಂಟ್ ಎಕನಾಮಿಕ್ ಸಿನಾರಿಯೋ. You can call this as recession. Recession means economic slowdown. Economic slowdown. The activities are not that attractive. Everything is dull. If the prices are going up at the same time, that is called stagflation. That is called stagflation. Economic activities dull. Okay, let it be dull. But if the prices also goes up, that scenario is called as stagflation. Stagnation plus inflation. That together is called stagflation. Anyway, hangayitu. 1857ರಿಂದ ಈಗಾಯ್ತು. ಒಟ್ಟಾರೆಯಾಗಿ ನೋಡ್ರಿ, ಈ ವಸಾಹತುಶಾಹಿ ಯುಗದೊಳಗ ಸರಿ ಸುಮಾರು 2 ಶತಮಾನಗಳೊಳಗ 2 ಶತಮಾನ ಟುಗೆದರ್ ನಾನು ಆಗ್ಲೇ ಹೇಳಿದೆ, 1 ಶತಮಾನದೊಳಗ ನಮ್ಮದು 100% ಗ್ರೋತ್ ಅಂತ ಆಗಿದ್ರು ಕೂಡ ಇಂಥ ಒಂದು ವಿದ್ಯಮಾನವನ್ನ ನೋಡ್ತಾ ಇದ್ವಿ. ಆದರೆ 2 ಶತಮಾನಗಳಲ್ಲಿ ನಮ್ಮ ಸರಾಸರಿ ಆದಾಯ 8% ಕಡಿಮೆ ಆಯಿತು. ನಾನು ಅದಕ್ಕೆ ಹೇಳಿದ್ದು, ಈ ವಸಾಹತ್ ಇದು ಏನಿತ್ತು, ಕಂಪನಿ ಆಳ್ವಿಕೆಯ ಕಾಲದಲ್ಲಿ ಇದ್ದಂತಹ ಶೋಷಣೆ, ಅಂದ್ರೆ ಆಪರಿಯ ಶೋಷಣೆ ಬ್ರಿಟಿಷ್ ಮುಕುಟದ ಅಡಿಯಲ್ಲಿ ಇರಲಿಲ್ಲ ಅನ್ನೋದನ್ನು ಕೂಡ ನಾವು ಗಮನಿಸಬೇಕು. ಯಾಕಂದ್ರೆ ಈ ಸಮಯದೊಳಗ ಹಲವಾರು ಬದಲಾವಣೆಗಳು, ಸುಧಾರಣೆಗಳು ಆಗೋದಕ್ಕೆ ಶುರುವಾಯಿತು. ಹೀಗಾಗಿ ಸಣ್ಣದಾಗಿ ಒಂದು ಪಿಕಪ್ ಅನ್ನುವಂಥದ್ದು ಆಯಿತು ಅಂತ ನಾವು ನೋಡ್ತಾ ಇದ್ದೀವಿ. ಹೀಗಿದ್ದಂಥದ್ದು ಸ್ವಾತಂತ್ರ್ಯದ ಮುನ್ನಾ ದಿನದಂದು, ಅಂದ್ರೆ ಸ್ವಾತಂತ್ರ್ಯ ದೊರೆಯುವ ಹೊತ್ತಿಗೆ ಕೈಗಾರಿಕಾ ಸ್ಥಿತಿಗತಿ ಭಾರತದಲ್ಲಿ ಹೇಗಿತ್ತು? ಭಾರತದಲ್ಲಿನ ಬ್ರಿಟಿಷ್ ವಸಾಹತುಶಾಹಿ ಆಡಳಿತದ ಏಕೈಕ ಉದ್ದೇಶ ಏನಾಗಿತ್ತು? ಬ್ರಿಟಿಷ್ ವಸಾಹತುಶಾಹಿ ಆಡಳಿತದ ಏಕೈಕ ಉದ್ದೇಶ ಏನಾಗಿತ್ತು ಅಂತಂದ್ರೆ, ಬ್ರಿಟನ್ನಲ್ಲಿ ಕೈಗಾರಿಕಾ ಕ್ರಾಂತಿಯ ಹಿನ್ನೆಲೆಯಲ್ಲಿ ಕಚ್ಚಾ ವಸ್ತುಗಳ ಹೆಚ್ಚುತ್ತಿರುವ ಬೇಡಿಕೆಯನ್ನ ಪೂರೈಸಲು ಲಭ್ಯವಿರುವ ಸಂಪನ್ಮೂಲಗಳನ್ನು ಬಳಸಿಕೊಳ್ಳುವುದು. ಅಲ್ಲಿನ ಕೈಗಾರಿಕೀಕರಣಕ್ಕೆ, ಅಲ್ಲಿನ ಕೈಗಾರಿಕೆಗಳಿಗೆ ಬೇಕಾಗುವಂತಹ ಕಚ್ಚಾ ವಸ್ತುಗಳನ್ನ ಪೂರೈಸಿಕೊಳ್ಳುವುದು. ಮತ್ತೊಂದು ಕಡೆ ಬ್ರಿಟಿಷ್ ಸರ್ಕಾರವು ಭಾರತದ ಆರ್ಥಿಕತೆಯನ್ನು ಹೆಚ್ಚಿಸಲು ಕೃಷಿ ವಲಯ ಅಥವಾ ಕೈಗಾರಿಕಾ ವಲಯದ ಅಭಿವೃದ್ಧಿಯತ್ತ ಯಾವುದೇ ಗಮನ ಹರಿಸಲಿಲ್ಲ. ಸ್ವಾತಂತ್ರ್ಯ ದೊರೆಯುವ ಹೊತ್ತಿಗೆ ಇರುವಷ್ಟು ಕೈಗಾರಿಕೆಗಳು ಉತ್ಪಾದಕ ಸರಕುಗಳ ವಲಯಕ್ಕಿಂತ ಹೆಚ್ಚಾಗಿ ಗ್ರಾಹಕ ಸರಕುಗಳಲ್ಲಿ ಕೇಂದ್ರೀಕೃತವಾಗಿದ್ದವು. ಇದು ಗಮನಿಸಬೇಕು. ಏನಪ್ಪಾ ಅಂತ ಕೇಳಿದ್ರೆ, ಸ್ವಾತಂತ್ರ್ಯ ದೊರೆತಾಗ 1947ರಲ್ಲಿ ಏನಪ್ಪಾ ಅಂತಂದ್ರೆ, ಭಾರತದೊಳಗೆ ಒಂದಿಷ್ಟು ಕೈಗಾರಿಕೆಗಳಿದ್ದು ಆದ್ರೆ ಅವು ಇಂಥವು ಅಂತಂದ್ರೆ ಉತ್ಪಾದಕ ಸರಕುಗಳು, ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಅಲ್ಲ. ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಅನ್ನೋಕ್ಕಿಂತಲೂ ಅವು ಗ್ರಾಹಕ ಸರಕು ಇದೆ ಅಷ್ಟೇ. ಮೈ ಮ್ಯಾಗ ಬಟ್ಟಿ ತಯಾರು ಮಾಡೋದು, ಚಿಕ್ಕ ಪುಟ್ಟದು ರೈತರಿಗೆ ಬೇಕಾಗುವಂತ ಸಲಕರಣೆಗಳನ್ನು ಸಿದ್ಧಪಡಿಸಿಕೊಡೋದು, ಇಂಥ ವಸ್ತುಗಳಿದ್ದು ಹೊರತಾಗಿ ಕೈಗಾರಿಕಾ ಉತ್ಪನ್ನಗಳು ಅನ್ನುವಂಥವು ಇದ್ದಿರಲಿಲ್ಲ. ಸೊ ಹೀಗೆ ತುಂಬಾ ದಯನೀಯ ಸ್ಥಿತಿಯಲ್ಲಿ ಭಾರತದ ಕೈಗಾರಿಕಾ ವಲಯ ಇತ್ತು ಸ್ವಾತಂತ್ರ್ಯ ದೊರೆಯುವ ಹೊತ್ತಿಗೆ. 1953ರಲ್ಲಿ ಗ್ರಾಹಕಗಳ ಸರಕುಗಳ ಅನುಪಾತವು, ಉತ್ಪಾದಕ ಸರಕುಗಳನ್ನು ಉತ್ಪಾದಿಸುವ ಅನುಪಾತವು 62:38 ಆಗಿತ್ತು. ಗಮನಿಸಬೇಕು ತಾವು. ಗ್ರಾಹಕ ಇರೋ ಉತ್ಪಾದನೆ ಕಡಿಮೆ, ಒಟ್ಟಾರೆ ಕೈಗಾರಿಕಾ ಉತ್ಪಾದನೆ ತುಂಬಾ ಕಡಿಮೆ. ಆ ಕೈಗಾರಿಕಾ ಉತ್ಪಾದನೆ ಕಡಿಮೆ ಇರೋದ್ರೊಳಗನೆ ಕನ್ಸ್ಯೂಮರ್ ಗುಡ್ಸ್, ಅಂದ್ರೆ ಆಜ್ ಕಾ ಆಜ್ ಕಲ್ ಕಾ ಕಲ್ ತಿಂದು ಇಟ್ಟು ಬಿಡುವಂಥವು. ಕನ್ಸ್ಯೂಮರ್ ಗುಡ್ಸ್ ಪ್ರೊಡಕ್ಷನ್ ಪರ್ಸೆಂಟೇಜ್ ವಾಸ್ 62%. whereas other industrial manufacturing goods ಅಂತ ಏನ್ ಕರಿತೀವಿ ಅಂದ್ರೆ, ಮ್ಯಾನುಫ್ಯಾಕ್ಚರಿಂಗ್ ಗೂಡ್ಸ್ ಆರ್ ಯೂಶುವಲಿ ಹಿಂಗಂದ್ರೆ ಏನಂದ್ರೆ ದೇ ಆರ್ ಡ್ಯೂರೇಬಲ್ ಗುಡ್ಸ್. ಬಾಳಿಕೆ ಬರುವಂತಹ ಕೈಗಾರಿಕಾ ವಸ್ತುಗಳು ಮತ್ತು ಬಂಡವಾಳ ಸಲಕರಣೆಗಳು ಇಂಥವು. ಇವುಗಳ ಪ್ರಮಾಣ 38% ಇದ್ರೆ ದಿನನಿತ್ಯ ಬಳಸುವಂತಹ ವಸ್ತುಗಳ ಪ್ರಮಾಣ 62. ಇಟ್ ಇಸ್ ನಾಟ್ ಎ ಗುಡ್ ಸೈನ್. ಕೈಗಾರಿಕಾ ವಲಯವು ಅತ್ಯಂತ ದುರ್ಬಲ ಮೂಲ ಸೌಕರ್ಯವನ್ನು ಹೊಂದಿತ್ತು. ಹಂಗಂದ್ರೆ ಏನು ಅಂತ ಕೇಳುವಂತ ಕಾಲ. ಕೈಗಾರಿಕಾ ಮೂಲ ಸೌಕರ್ಯ ಅಂದ್ರೆ ಏನು ಅಂತ ಕೇಳುವಂತ ಕಾಲ. ಅಂದ್ರೆ ಲಿಟ್ರಲಿ ಇದ್ದಿರಲಿಲ್ಲ, ಅದರ ಬಗ್ಗೆ ಒಂದು ಸಾಧ್ಯತೆ ಕೂಡ ಇದ್ದಿರಲಿಲ್ಲ. ತಾಂತ್ರಿಕ ಮತ್ತು ನಿರ್ವಹಣಾ ಕೌಶಲ್ಯಗಳನ್ನು ಹೊಂದಿರುವ ಮಾನವ ಸಂಪನ್ಮೂಲಗಳು ವಿರಳವಾಗಿತ್ತು. ಈ ಆಧುನಿಕ ಶೈಲಿಯ ಗೊತ್ತದ ನಿಮಗೆ, ಇದೊಂಥರ ಹೇಗಾಗ್ತದೆ ಅಂದ್ರೆ, ಎಲಿಫೆಂಟ್ ಕತೆ ಗೊತ್ತದ ನಿಮಗೆ. ಸಣ್ಣ ಮರಿ ಇದ್ದಾಗಿನ ಅಣಿಗೆ ದೊಡ್ಡದಾಗಿ ಹಗ್ಗ ಕಟ್ಟಿ ಅಥವಾ ಸರಪಳಿ ಕಟ್ಟಿ ಅದನ್ನು ಪಳಗಿಸಿ ಆ ನಂತರ ಅದಕ್ಕೆ ತನ್ನ ಸಾಮರ್ಥ್ಯವೇ ಇಲ್ಲ ಅಥವಾ ತನ್ನ ಸಾಮರ್ಥ್ಯ ಮರೆತು ಹೋಗುವ ರೀತಿಯಲ್ಲಿ ಇದು ಹೊಂದಾಣಿಕೆ ಮಾಡ್ತಾರೆ. ಬಟ್ ನಮ್ಮಲ್ಲಿ ಅದನ್ನ ಜನರೇಷನ್ಸ್ ಟುಗೆದರ್ ಮಾಡಿದ್ರು. ನಮ್ಮಲ್ಲಿದ್ದಂತ ಕೌಶಲ್ಯಗಳು ಮರಿತಾ ಹೋದು, ಯಾಕಂದ್ರೆ ಅವುಗಳ ಬಳಕೆನೇ ಇಲ್ಲ.
ಅವುಗಳ ಬಳಕೆನೇ ಇಲ್ಲದಿದ್ದಾಗ ಕೌಶಲ್ಯಗಳು ಎಷ್ಟು ತಲೆಮಾರುಗಳಿಗೆ ಅಂತ ಉಳಿಯಕ್ಕೆ ಸಾಧ್ಯ ಇದೆ? ನಮಗೆ ಬೇಕಾದಂತ ವಸ್ತುಗಳನ್ನ ಅವ್ರು ತರೋದಕ್ಕೆ ಶುರು ಮಾಡಿದ್ರು. ಅವ್ರ ಫ್ಯಾಕ್ಟರಿಯಲ್ಲಿ ತಯಾರಾದಂತದ್ದು, ನಾವು ಉತ್ಪಾದಿಸಿಕೊಳ್ಳುತ್ತಿದ್ದಂತ ಎಲ್ಲಾ ವಸ್ತುಗಳು ಅಲ್ಲಿಂದ ಬಂದ ಬಳಿಕ ನಾವು ಆ ಕೌಶಲ್ಯಗಳನ್ನ ಒಂದು ತಲೆಮಾರಿನವ್ರಿಗೆ ಗೊತ್ತಿರಬಹುದು, ಮುಂದಿನ ತಲೆಮಾರಿನವರಿಗೆ ಅದು ಪಾಸ್ ಆಗೋದಾದ್ರೂ ಹೇಗೆ? ಹೀಗಾಗಿ ನಮ್ಮಲ್ಲಿ ಈ ಒಂದು ತಾಂತ್ರಿಕ ಮತ್ತು ನಿರ್ವಹಣಾ, ಟೆಕ್ನಿಕಲ್ ಅಂಡ್ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್, ಬಿಕಾಸ್ ದೀಸ್ ಆರ್ ವೆರಿ ಮಚ್ ಇಂಪಾರ್ಟೆಂಟ್ ಪ್ರೀ ರಿಕ್ವಿಸಿಟ್ ಟು ರನ್ ಇಂಡಸ್ಟ್ರೀಸ್. ಸರ್ಕಾರದ ಕಡೆಯಿಂದ ಮಧ್ಯಪ್ರವೇಶದ ಕೊರತೆ ಇತ್ತು. ಎಸ್, ಅಲ್ಲಿವರೆಗೂ ಅಂತೂ ಗವರ್ಮೆಂಟ್ ಹ್ಯಾಡ್ ನೋ ಇಂಟ್ರೆಸ್ಟ್ ಇನ್ ಡೆವಲಪಿಂಗ್ ಇಂಡಸ್ಟ್ರೀಸ್ ಇನ್ ಇಂಡಿಯಾ. ವಿವಿಧ ರಚನಾತ್ಮಕ ಮತ್ತು ಆರ್ಥಿಕ ಅಸಮರ್ಪಕತೆಗಳ ಮಧ್ಯೆ ಭಾರತಕ್ಕೆ ಸ್ವಾತಂತ್ರ್ಯ ದೊರೆಯಿತು. ಸ್ಟ್ರಕ್ಚರಲ್ ಅಂಡ್ ಎಕನಾಮಿಕ್ ಇನ್ಅಡಿಕ್ವಸೀಸ್ ಇದ್ದಾಗ ನಮಗೆ ಸ್ವಾತಂತ್ರ್ಯ ದೊರೆಯಿತು. ಇಂತಹ ಸಂದಿಗ್ಧ ಸನ್ನಿವೇಶದಲ್ಲಿ ನೀತಿ ನಿರೂಪಕರು ದೇಶದ ಆರ್ಥಿಕತೆಯನ್ನು ಭದ್ರಪಡಿಸುವ ಮತ್ತು ಉಳಿಸಿಕೊಳ್ಳುವ ಸಾಧನವಾಗಿ ಕೈಗಾರಿಕೀಕರಣವನ್ನು ಪರಿಗಣಿಸಿದರು. ಎಸ್, ಸ್ವಾತಂತ್ರ್ಯ ದೊರೆತ ಬಳಿಕ ದ ಪಾಲಿಸಿ ಮೇಕರ್ಸ್ ಆಫ್ ಇಂಡಿಯಾ took this industrial sector as the field that would determine future of the country. ಅಂದಿನಿಂದ ಇಂದಿನವರೆಗೆ ದೇಶದ ಕೈಗಾರಿಕಾ ಅಭಿವೃದ್ಧಿಯನ್ನು ಸಾಧ್ಯವಾಗಿಸಲು ಸರ್ಕಾರ ಹಲವಾರು ಕೈಗಾರಿಕಾ ನೀತಿಗಳನ್ನ ರೂಪಿಸ್ತಾ ಬಂದಿದೆ. ಅಂತ ಕೈಗಾರಿಕಾ ನೀತಿಗಳು ಭಾರತದಲ್ಲಿನ ಇಂದಿನ ಕೈಗಾರಿಕೆಗಳು, ನಾನು ಇದನ್ನ ಪದೇ ಪದೇ ಹೇಳ್ತಿರ್ತೀನಿ, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಒಳಗೆ ಬರ್ತದೆ. ಇದು ಒಂದು ವಿಷಯ ತಿಳ್ಕೊಡ್ರಿ. ಯಾವುದೇ ದೇಶದ್ದು, ಫಾರ್ ದ್ಯಾಟ್ ಮ್ಯಾಟರ್ ಇಂಡಿಯಾದ್ದೇ ಅಂತಲ್ಲ, ಯಾವ ದೇಶದ ಒಂದು ವಿಷಯದ ಕುರಿತಾದ ನೀತಿ ಹೇಗಿರ್ತದೆ ಅನ್ನುವಂಥದ್ದು ಆ ದೇಶದ ಆ ವಲಯದ ಒಂದು ಸ್ಥಿತಿಯನ್ನ ನಿರ್ಧರಿಸಿರ್ತದೆ. ಭಾರತದಲ್ಲಿ ಸದ್ಯ ಕೈಗಾರಿಕಾ ವಲಯದ ಪರಿಸ್ಥಿತಿ ಹಿಂಗ ಐತಿ ಅಂತಂದ್ರೆ ಚೆನ್ನಾಗಿ ಐತಿ ಅನ್ನೋದಕ್ಕೂ ಕೂಡ ಸರ್ಕಾರ ಅನುಸರಿಸಿದ ನೀತಿಗಳೇ ಕಾರಣ. ಏನಾದ್ರೂ ತೊಂದರೆಗಳದಾವಂತಂದ್ರೆ ಅದಕ್ಕೂ ಕೂಡ ಸರ್ಕಾರದ ನೀತಿಯಲ್ಲಿನ ದೋಷಗಳೇ ಕಾರಣ. ಇದು ಕೇವಲ ಕೈಗಾರಿಕೆಗಳಿಗೆ ಅನ್ವಯ ಆಗೋದಿಲ್ಲ. ನಮ್ಮ ಶಿಕ್ಷಣ ಕ್ಷೇತ್ರ ಇರ್ಬೋದು, ನಮ್ಮ ಆರೋಗ್ಯ ಕ್ಷೇತ್ರ, ನಮ್ಮ ಕೃಷಿ ಕ್ಷೇತ್ರ, ಹೀಗೆ ಎಲ್ಲಾ ವಲಯದಲ್ಲೂ ಸರ್ಕಾರದ ನೀತಿಗಳು ಆಯಾ ವಲಯದ ಒಂದು ಪರಿಸ್ಥಿತಿಯನ್ನು ನಿರ್ಧರಿಸ್ತವೆ. ಹೀಗಾಗಿ ಸರ್ಕಾರದ ನೀತಿ ಯಾವುದೇ ವಲಯ ಇರಲಿ ಅದು ತುಂಬಾ ತುಂಬಾ ಮಹತ್ವದ್ದು. ನಾವು ಪದೇ ಪದೇ ನೋಡ್ತಿರ್ತೀವಿ, ನಾನಂತೂ ನಿಮ್ಗೆ ಹೇಳೇನಿ, ನಿಮಗೂ ಗೊತ್ತಿರುವಂತದ್ದು, ನಾವು ಇವತ್ತು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಅಕ್ಷರಸ್ಥರಾಗಿದ್ದು ನಿರುದ್ಯೋಗಿಗಳು ಆಗಿರಲು ಕಾರಣ, the only reason is the faulty education policy of India. ಭಾರತದ ಶಿಕ್ಷಣ ನೀತಿಯಲ್ಲಿನ ದೋಷ. ಇದನ್ನ ತುಂಬಾ ಸೀರಿಯಸ್ ಆಗಿ ಕನಿಷ್ಠ ಒಂದು 30-40 ವರ್ಷಗಳ ಹಿಂದೆ ಸೀರಿಯಸ್ ಥಾಟ್ ಕೊಡಬೇಕಾಗಿತ್ತು. ಶಿಕ್ಷಣ ಅಂದ್ರೆ ಅಕ್ಷರ ಕಲಿಸೋದಲ್ಲ. ಅಕ್ಷರ ಕಲಿಯೋದು 5ನೇತ್ತನೋ 10ನೇತ್ತಕ್ಕೋ ಬಂದ್ಬಿಡ್ತದೆ. ಬಟ್ ಅದರ ಮುಂದಿನ ಶಿಕ್ಷಣ ಅಂತ ಏನೈತಲ್ಲ, ಅದು ಉದ್ಯೋಗವನ್ನ ಕಲಿಸೋದು. ಗುಣಮಟ್ಟ ಶಿಕ್ಷಣ ಅಂದ್ರೆ ಅದೇ. ಗುಣಮಟ್ಟದ ಶಿಕ್ಷಣ ಅನ್ನೋದು ಪಾಠಾನ ಚಲೋತ್ನಾಗ ಹೇಳೋದು ಅಂತಲ್ಲ. ಪ್ರತಿಯೊಬ್ಬನಲ್ಲಿ ಒಂದಿಲ್ಲ ಒಂದು ಕೌಶಲ್ಯವನ್ನ ತುಂಬೋದು, ಸಾಮರ್ಥ್ಯವನ್ನ ತುಂಬೋದು. ಆತ ಪದವಿಯನ್ನ ಮುಗಿಸಿ ಹೊರಗೆ ಬರ್ತಿದ್ದಂಗೆ ಆತನಿಗೆ ಒಂದಿಲ್ಲ ಒಂದು ಉದ್ಯೋಗವನ್ನ ಮಾಡಲು ಬರುವಂತ ಸಾಮರ್ಥ್ಯವನ್ನು ತುಂಬುವಂಥದ್ದು. ಎಸ್, ದಟ್ ಇಸ್ ವಾಟ್ ಕಂಪನಿ ಎಕ್ಸ್ಪೆಕ್ಟ್ಸ್ ಫ್ರಾಮ್ ಎ ಪರ್ಸನ್. ಇವತ್ತಿಗೆ ನಮ್ಮಲ್ಲಿ ದೊಡ್ಡ ಕೊರತೆ ಇರೋದು ಅದು ಇರಲಿ. ಸೊ ಹೀಗೆ ಹಲವಾರು ಕೈಗಾರಿಕಾ ನೀತಿಗಳು. Now same situation, but things are changing under this NEP, National Education Policy of 2019. So things are changing. Certainly they are going to change. ನಿಮ್ಗೆ ಗೊತ್ತದೆ, ಇವಾಗ ಪ್ರೈಮರಿ ಹಂತದಿಂದಲೇ ಮಕ್ಕಳಲ್ಲಿರುವಂತಹ ಆಸಕ್ತಿಗಳು, ಕೌಶಲ್ಯಗಳನ್ನ ಗಮನಿಸಿ ಆ ಕ್ಷೇತ್ರದೊಳಗ ಅವರು ಬೆಳೆಯೋದಕ್ಕ ಎಷ್ಟು 5th ಸ್ಟ್ಯಾಂಡರ್ಡ್ ದಿಂದ 6th ಸ್ಟ್ಯಾಂಡರ್ಡ್ ದಿಂದ ನಿಮ್ಮ ಈ ಕೋಡಿಂಗ್ ಅನ್ನುವಂತ ಕೋರ್ಸ್ ಅನ್ನ ಇವಾಗ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಕೋಡಿಂಗ್ ಡಿಕೋಡಿಂಗ್ ಬರ್ತದಲ್ಲ ನಿಮ್ಗೆ, ಯಾವ್ದು 5th ಶ್ವೇತಾ? ಎಸ್, ನೋಡ್ರಿ 5th ದಿಂದ ಮತ್ತೆ ಇನ್ನೇನ್ ಬೇಕು ಜೀವನಕ್ಕೆ, ಹೌದಲ್ಲ? ಎಸ್. ಸೊ ಪ್ರಾಜೆಕ್ಟ್ಸ್ ಕೂಡ ಅವ್ರು ಕೊಡ್ತಾ ಇದ್ದಾರೆ. ಸರ್ಟನ್ಲಿ ಯಾ. ಸೊ ದಿಸ್ ಇಸ್ ವಾಟ್ ಈಸ್ ಗೋಯಿಂಗ್ ಟು ಚೇಂಜ್ ದ ಫ್ಯೂಚರ್ ಆಫ್ ಇಂಡಿಯಾ. ಅದಕ್ಕೆ ಹೇಳಿದ್ ನಾನು, ಇದು ಅಟ್ಲೀಸ್ಟ್ ಒಂದು 30 ವರ್ಷದ ಹಿಂದಾಗಿದ್ರೆ ನನಗೂ ಒಂದು ಈಟ್ ಬೆನಿಫಿಟ್ ಸಿಕ್ಕಿರ್ತಿತ್ತು, ನಿಮಗಂತೂ ಫುಲ್ ಬೆನಿಫಿಟ್ ಸಿಕ್ಕಿರ್ತಿತ್ತು. ಏನಾಗೋದು ಆಗ್ಯದ, ಈಗಾದ್ರೂ ಎಚ್ಚೆತ್ಕೊಳಕತ್ತೀವಿ. ದಟ್ ಇಸ್ ಗುಡ್. ಎಸ್. ಸೊ ಈಗ ನಾವು ಹಾಗಿದ್ರೆ ಭಾರತದ ಕೈಗಾರಿಕಾ ನೀತಿಗಳ ಇತಿಹಾಸವನ್ನ ನೋಡೋಣ. ಪ್ರಶ್ನೆಗಳು ಇವುದ್ರ ಮೇಲೆ ಬಹಳ ಕೇಳ್ತಾರೆ. ಮೊದಲ ಕೈಗಾರಿಕಾ ನೀತಿ ಯಾವಾಗ ಬಂತು, ಏನದರ ವೈಶಿಷ್ಟ್ಯ ಇತ್ಯಾದಿ ಪ್ರಶ್ನೆ. ಹೌದಾ? ಅಲ್ಲ, ಶಶಿ ಆಗಿರ್ಲಿ, ಆಕಾಶ್ ಆಗಿರ್ಲಿ, ನಮ್ಮ ಮಹೇಶ್ ಆಗಿರ್ಲಿ, ಈಗ ನಿಮಗೆ ಏನು ಉದ್ಯೋಗ ಬರೋದಿಲ್ಲ ಅಂತ ಹೇಳ್ತಾ ಇಲ್ಲ ನಾನು. ಸ್ಟಿಲ್
ಇವನ್ ನಮ್ಮ ಇಂಜಿನಿಯರಿಂಗ್ ಕೋರ್ಸ್ಗಳೇ ವಾಟ್ ಐ ಫೀಲ್ ಈಸ್ ದೇ ಆರ್ ಮೋರ್ book oriented courses than the practical knowledge. ಯಪ್ಪ ಒಳ್ಳೊಳ್ಳೆ ನನ್ನನ್ನು ವಲ್ಲಭನ ಮಾಡಬೇಡ್ಲಿ ಯಪ್ಪ. ಇದೇನು ಹೇಳ್ತಾರಲ್ಲ ದೊಡ್ಡ ಕಥೆ ಆಗಿಬಿಡ್ತೈತಿಲ್ಲ ಅಂತಂದ್ರ ಅದು ಮನ್ಯಾಗ ರೊಟ್ಟಿ ಹಾಕೋದು ಬಂದ್ ಮಾಡಿಗಿಡ್ಯಾರ ಅಂತ ನನಗೆ ಚಿಂತೆ ಅದು. ಯಾಕೋ ಬಾಳ ಕಡೆ ವಲ್ಲಭದಿರಿ ಅಂತ ನೀವ ಹೋಗ್ರಿ ಅಲ್ಲಿ ಅಂತಂದ್ರೆ ಏನ್ ಮಾಡ್ತೀವಪ್ಪ. ಯಾ ಎಸ್ ದಟ್ ಇಸ್ ದ ಡಿಫರೆನ್ಸ್ ಶ್ವೇತಾಜಿ, ದಟ್ ಇಸ್ ದ ಡಿಫರೆನ್ಸ್. ಯಾ ದಟ್ ಇಸ್ ದ ಡಿಫರೆನ್ಸ್. ನಾವು ಡಿಗ್ರಿಗೆ ಕಲ್ತದನ್ನ ಈಗ 5th ಮಕ್ಕಳು ಕಲಿಯಾಕತ್ತಾರೆ. ಯು ಆರ್ ರೈಟ್. ಅದೇ ಬೇಕಾದದ್ದು, ಅದೇ ಬರಬೇಕಾದದ್ದು. ಇರಲಿ. ಎಣಿವೆ ಇಲ್ಲಿ ಕೈಗಾರಿಕಾ ನೀತಿ ಮೊದಲೇದು 1948ರ ಕೈಗಾರಿಕಾ ನೀತಿ. ಇದು ಕೈಗಾರಿಕಾ ಅಭಿವೃದ್ಧಿಯಲ್ಲಿ ರಾಜ್ಯದ ಪಾತ್ರವನ್ನ ವಿವರಿಸುವ ನೀತಿಯ ವಿಶಾಲವಾದ ಬಾಹ್ಯ ರೇಖೆಗಳನ್ನ ವ್ಯಾಖ್ಯಾನಿಸಿತು. ಇಟ್ ಡಿಫೈನ್ಡ್ ದ ಬ್ರಾಡ್ ಔಟ್ಲೈನ್ಸ್ ಆಫ್ ಗವರ್ಮೆಂಟ್ಸ್ ಪಾರ್ಟಿಸಿಪೇಷನ್ in industrial development. Yeah, this is the first industrial policy of India, 1948. ಭಾರತವು ಮಿಶ್ರ ಆರ್ಥಿಕ ಮಾದರಿಯನ್ನ ಹೊಂದಲಿದೆ ಎಂದು ಇದು ಸ್ಪಷ್ಟಪಡಿಸಿತು. ಸೊ ಯಾವ ಕೈಗಾರಿಕಾ ನೀತಿಯಲ್ಲಿ ಭಾರತವನ್ನು ಒಂದು ಮಿಶ್ರ ಆರ್ಥಿಕ ವ್ಯವಸ್ಥೆ ಅಂತ ಘೋಷಿಸಲಾಯಿತು ಅಂತ ಕೇಳಿದ್ರೆ ಅದು ಮೊದಲ ಕೈಗಾರಿಕಾ ನೀತಿಯಲ್ಲಿ. ಇದು ಕೈಗಾರಿಕೆಗಳನ್ನ 4 ವಿಶಾಲ ಕ್ಷೇತ್ರಗಳಾಗಿ ವರ್ಗೀಕರಿಸಿತು. ಜಸ್ಟ್ ಬ್ರೀಫ್ ಆಗಿ ನಿಮ್ಗೆ ಗೊತ್ತಿರಲಿ. ವ್ಯೂಹಾತ್ಮಕ ಉದ್ಯಮಗಳು, ವ್ಯೂಹಾತ್ಮಕ ಅಂದ್ರೆ ಸ್ಟ್ರಾಟಜಿಕ್ ಇಂಡಸ್ಟ್ರೀಸ್ ಅಂತ. ಸ್ಟ್ರಾಟಜಿಕ್ ಇದನ್ನ ಸಾರ್ವಜನಿಕ ವಲಯ ಅಂತ ಘೋಷಣೆ ಮಾಡಿಬಿಟ್ರು. ಅಂದ್ರೆ ಇದರೊಳಗೆ ಖಾಸಗಿಯವರಿಗೆ ಅವಕಾಶ ಇಲ್ಲ. ಇದು ಕೇಂದ್ರ ಸರ್ಕಾರದ ಏಕಸ್ವಾಮ್ಯ ಹೊಂದಿರುವ 3 ಕೈಗಾರಿಕೆಗಳನ್ನು ಒಳಗೊಂಡಿತ್ತು. ಅವುಗಳಲ್ಲಿ ಶಸ್ತ್ರಾಸ್ತ್ರ ಮತ್ತು ಮದ್ದುಗುಂಡುಗಳು, ಪರಮಾಣು ಶಕ್ತಿ ಮತ್ತು ರೈಲು ಸಾರಿಗೆ ಬಿಗಿನಿಂಗ್ ದೊಳಗೆ. ಅಂಡ್ ಅಫ್ ಕೋರ್ಸ್ ಆ ಕಾಲದೊಳಗ ನಮ್ಮಲ್ಲಿ ನಮ್ಮ ಹೋಮಿ ಜಹಾಂಗೀರ್ ಬಾಬಾ ಇದ್ರು. ಅವರಿಂದಲೇ 1950ರ ದಶಕದೊಳಗನೆ ಈ ಒಂದು ಪರಮಾಣು ಶಕ್ತಿಯ ಬಳಕೆಯ ಬಗ್ಗೆ ಚಿಂತನೆ ಚಾಲು ಆಯ್ತು. ಯಾವಾಗ 1956ರೊಳಗ ಅಪ್ಸರಾ ಶುರುವಾದದ್ದು ಯಾವಾಗ? ಐ ಥಿಂಕ್ 1956, ರೈಟ್? ಯಾ 56 or 57. ಓಕೆ ಫೈನ್. ಸೊ ಎನಿವೆ ನೋಡ್ರಿ, ಅಷ್ಟು ಬೇಗನೆ ಅದ್ರ ಬಗ್ಗೆ ಒಂದು ಗಮನ ಕೊಟ್ಟರು ಅನ್ನುವಂಥದ್ದು ನಾವು ಮೆಚ್ಚಬೇಕಾದದ್ದು. ಆದ್ರೆ ದೊಡ್ಡ ಪ್ರಮಾಣದಲ್ಲಿ ಅಂತ ಅಲ್ಲ. ಮದ್ದುಗುಂಡುಗಳು, ಶಸ್ತ್ರಾಸ್ತ್ರ ಇವು ವೆರಿ ಲಿಮಿಟೆಡ್ ವೇದೊಳಗ ಅವಾಗ ಬೇಕಾದಷ್ಟು. ಯಾಕಂದ್ರೆ ನಮಗ್ ಮುಂದ ಚೀನಾದ ಜೊತೆ ಯುದ್ಧ ಆದಾಗ ನಮ್ಮ ಬಳಿ ಮದ್ದುಗುಂಡುಗಳೇ ಇರಲಿಲ್ಲ. ಅಂದ್ರೆ ಅದರ ಉತ್ಪಾದನೆ ಅಷ್ಟಕ್ಕಷ್ಟೇ ಇತ್ತು ಅನ್ನೋದು ಗೊತ್ತಾಗ್ತದೆ. ರೈಲು ಸಾರಿಗೆ ಮೊದಲಿನಿಂದಲೂ ಇತ್ತು. ಸ್ವಲ್ಪ ಏನು ಬ್ಯಾಕ್ ಸ್ಲೈಡ್ ಬೇಕಾ ರಾಜ್ಕುಮಾರ್ ಜಿ? ರೈಲು ಸಾರಿಗೆ ಈಗಾಗಲೇ ಇತ್ತು. ಒಂದು ಶತಮಾನ ಆಗಿತ್ತು ಹೆಚ್ಚು ಕಡಿಮೆ 1853ರಿಂದ. ಆದ್ರೆ ಅದನ್ನ ಸುಧಾರಿಸುವಂತ ಒಂದು ಅವಶ್ಯಕತೆ ಇತ್ತು ಅಂತ ನಾವು ನೋಡ್ತೀವಿ. ಅಪ್ಸರಾ ಅಚೀವ್ಡ್ ಕ್ರಿಟಿಕಾಲಿಟಿ ಆನ್ August 4, 1956. ಯಾ ನೋಡ್ರಿ ಸಿಂಗ್. ನನ್ನ ಒಂದೀಟ್ ಕಿಡ್ನಿ ಇನ್ನು ಚಲೋ ಅದಾವ ಅಂತ ಅನಿಸ್ತೈತಿ. ಆಗಾಗ ಟೆಸ್ಟ್ ಮಾಡಿದ್ರೆ ದವಾಖಾನೆಗೆ ಹೋಗಿ ಚೆಕ್ ಮಾಡ್ತಾರಲ್ಲ ಹಂಗ. ಸೊ ಕಿಡ್ನಿ ಚೆಕ್ ಮಾಡಿದ್ರೆ ಕೆಲವು ಸಲ ಕರೆಕ್ಟ್ ಅನಿಸ್ತದ. ನಮಸ್ತೆ ಸರ್, ಇದು ನನ್ನ ಫಸ್ಟ್ ಕ್ಲಾಸ್ ಸರ್, ನೋಟ್ಸ್ ಬರ್ಸ್ತೀರಾ ಕ್ಲಾಸ್ ನಲ್ಲಿ ಅಂತ ಮೀನಾಕ್ಷಿ ಅವರೇ, ನೋಟ್ಸ್ ಬರ್ಸ್ತಾ ಕೂಡುವಂತದ್ದು ಸಂಪ್ರದಾಯವನ್ನ ನಾನಂತೂ ಇಟ್ಕೊಂಡಿಲ್ಲ. ನಾನು ಅದರ ಇಂಪಾರ್ಟೆನ್ಸ್ ಅನ್ನ ಹೈಲೈಟ್ ಮಾಡ್ತಾ ನಿಮಗೆ ಪರೀಕ್ಷೆಗೆ ಇದು ಬರುತ್ತೆ ಅಂತ ಹೇಳ್ತಾ ಹೋಗ್ತೀನಿ. PDF ಅನ್ನ ನೀವು ಡೌನ್ಲೋಡ್ ಮಾಡಿಕೊಂಡು ನಂತರ ನೋಟ್ಸ್ ಮಾಡ್ಕೋಬೇಕು. ಓಕೆ, ನೋಟ್ಸ್ ಬರ್ಸೋದು ಅಂತಾದ್ರೆ ಅದು ಬಹಳ ನನ್ನ ಕೆಲಸ, ಬಹಳ ನಿಮ್ಗೆ ಹಾನಿ ಆಗ್ತದೆ, ಬಹಳ ಸೀಮಿತ ಕೆಲಸ ಆಗ್ತದೆ. ನಾನು ಹೇಳ್ತಾ ಹೋಗ್ಬೋದು. ಓಕೆ, ಮೊದಲ ಕೈಗಾರಿಕಾ ನೀತಿ 1948, ಇದರಲ್ಲಿ 3 ವರ್ಗಗಳಿದ್ದು, ಇಷ್ಟ ತಗೊಂಡು ಏನ್ ಮಾಡೋರು? ಹಂಗಾಗ್ತದೆ, ಹೌದಾ? ಸೊ ಅದರದೊಂದು ಈಟ ಮಹತ್ವ ಆದ್ರೆ ಹಿಂದ ಮುಂದ ನೋಡ್ರಿ. ಈಗ ನಾನು ಜಸ್ಟ್ ಹೇಳ್ತಾ ಏನಂದೆ, ನ್ಯೂಕ್ಲಿಯರ್ ವಿಷಯ ಬಂತು, ಪರಮಾಣು ಶಕ್ತಿ ಅಂತ ಬಂತು. ಪರಮಾಣು ಶಕ್ತಿ ಅಂದ ಕೂಡಲೇ ನನಗೆ ಅಪ್ಸರಾ ನೆನಪಾಯ್ತು, ಹೋಮಿ ಜಹಾಂಗೀರ್ ಬಾಬಾ ನೆನಪಾದ್ರು, ಯಾವಾಗ ಶುರುವಾಯ್ತು ಅನ್ನುವಂಥದ್ದು ಬಂತು. ಹೌದಲ್ಲ? ಈಸ್ ಇಟ್ ನಾಟ್ ಬೆನಿಫಿಷಿಯಲ್? ಸೊ ಹೀಗಾಗಿ ನಿಮಗೆ ಎಷ್ಟು ಸಾಧ್ಯ ಆಗ್ತದ ಅಷ್ಟನ್ನ ಈಗ ನೋಟ್ ಮಾಡ್ಕೊತ ಹೋಗ್ರಿ. ಎಷ್ಟು ನಾನು ಹಿಂಗೆ ಹೇಳ್ತಿದ್ದಂಗೆ ಒಂದು ಟೆಕ್ನಿಕ್ ಅಂತ ಬರ್ಕೊಂಡ್ಬಿಡ್ರಿ. ಒಂದು ಶಬ್ದ ಬರ್ಕೊಡ್ರಿ, 2 ಶಬ್ದ ಬರ್ಕೊಡ್ರಿ, ಸೇದ್ ವೆಲ್ಕಮ್. ನಿಮ್ಗೆ ಎಷ್ಟು ಆಗ್ತೈತೆ ಅಷ್ಟು ಬರ್ಕೊಡ್ರಿ. ಮತ್ತೊಮ್ಮೆ ಇದನ್ನ ಕ್ಲಾಸ್ ಮುಗಿದ್ಮೇಲೆ ಡೌನ್ಲೋಡ್ ಮಾಡ್ಕೊಡ್ರಿ. ನೀಟಾಗಿ ನಿಮಗೆ ಬೇಕಾದದ್ದೆಲ್ಲ ನೋಟ್ಸ್ ಮಾಡ್ಕೊಡ್ರಿ. ಸರಿನಮ್ಮ? ಓಕೆ, ಐ ಹೋಪ್ ಯು ಗಾಟ್ ಇಟ್ ಮೀನಾಕ್ಷಿ. ಯಾ. ಸೊ ಇಲ್ಲಿ ಈ ಒಂದು 3 ಕೈಗಾರಿಕೆಗಳು ಪ್ರಶ್ನೆ ಅಪರೂಪಕ್ಕೆ ಕೇಳ್ತಿರ್ತಾರೆ. ಮೊದಲ ಕೈಗಾರಿಕಾ ನೀತಿ ಅಡಿಯಲ್ಲಿ ಯಾವ 3 ಉದ್ಯಮಗಳನ್ನು ಸಾರ್ವಜನಿಕ ವಲಯದ ಏಕಸ್ವಾಮ್ಯ ಎಂದು ಘೋಷಿಸಲಾಗಿತ್ತು? ನೆನಪಿಟ್ಕೋಬೇಕು. 2ನೇ ಕೆಟಗರಿ ಮೂಲ ಅಥವಾ ಪ್ರಮುಖ ಕೈಗಾರಿಕೆಗಳು. ಇದರೊಳಗ ಸಾರ್ವಜನಿಕ ಮತ್ತು ಖಾಸಗಿ ವಲಯದ
ಸಹಭಾಗಿತ್ವಕ್ಕೆ ಅವಕಾಶ ಇತ್ತು. ಇದರೊಳಗ 6 ಕೈಗಾರಿಕೆಗಳನ್ನು ಗುರುತಿಸಿದ್ರು. ಅವು ಯಾವುವು? ಕಲ್ಲಿದ್ದಲು, ಕಬ್ಬಿಣ ಮತ್ತು ಉಕ್ಕು, ವಿಮಾನ ತಯಾರಿಕೆ. ವಿಮಾನ ತಯಾರಿಕೆ ಅನ್ನಕ್ಕೆ ಅವಾಗ ನಮ್ಮಲ್ಲಿ ಇರುವಂತ ಭಾರತದಲ್ಲಿರುವಂತ ಏಕೈಕ ವಿಮಾನ ತಯಾರಿಕಾ ಕಂಪನಿ ಯಾವುದು? HAL, ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್. ಯಾರು ಇದರ ಸ್ಥಾಪಕರು? ಎಸ್, 1940ರಲ್ಲಿ ಹಿರಾಚಂದ್ ವಾಲ್ಚಂದ್ ಅಂತ ಬರ್ತಾರೆ. ಹಿರಾಚಂದ್ ವಾಲ್ಚಂದ್ ಅನ್ನುವಂತ ಗುಜರಾತಿನ ಒಬ್ಬ ಶ್ರೇಷ್ಠ ವ್ಯಕ್ತಿ ಖಾಸಗಿಯಾಗಿ HAL ಅನ್ನ ಶುರು ಮಾಡಿದ್ರು. ಖಾಸಗಿಯಾಗಿ ಶುರುವಾದಂತದ್ದು. ಆನಂತರ ಅದನ್ನು ನಮ್ಮವರು ರಾಷ್ಟ್ರೀಕರಣ ಮಾಡಿ ಸರ್ಕಾರದ ಉದ್ಯಮ ಅಂತ ಮಾಡಿಬಿಟ್ರು. ಬಹಳ ಬೇಡಿಕೆಯಲ್ಲಿ ಇದ್ದಂತಹ HAL ಅದು ಗೊತ್ತಿರಲಿ ನಿಮಗೆ. ಯಾವಾಗ? 1942. ಒಟ್ಟು ಎರಡನೇ ಮಹಾಯುದ್ಧದ ಸಮಯದೊಳಗೆ ಬಹಳಷ್ಟು ಏನು ಇಂಗ್ಲೆಂಡ್ಗೆ ಬೇಕಾದಂತಹ ಈ ವಿಮಾನ ತಯಾರಿಕೆಯನ್ನ ಇಲ್ಲಿ ನಮ್ಮ HAL ದೊಳಗೆ ಮಾಡ್ತಿದ್ರು ಅನ್ನುವಂಥದ್ದನ್ನು ನಾವು ನೋಡ್ತೀವಿ. ಓಕೆನಾ? ಸೊ ಹೀಗೆ ಏನಪ್ಪಾ ಅಂತ ಕೇಳಿದ್ರೆ ಈ ಒಂದು ಬೆಳವಣಿಗೆ ಆದದನ್ನ ನಾವು ನೋಡ್ತೀವಿ. ಅಂದ್ರೆ ಮೊದಲು ಶುರುವಾದದ್ದು ಖಾಸಗಿ ಕ್ಷೇತ್ರದೊಳಗ, ಆ ನಂತರ ಅದನ್ನ ರಾಷ್ಟ್ರೀಕರಣ ಮಾಡಿದ್ರು. ಎಣಿವೆ ಇರಲಿ. ಉಕ್ಕು, ಕಬ್ಬಿಣ, ಉಕ್ಕು, ಕಲ್ಲಿದ್ದಲು, ವಿಮಾನ ತಯಾರಿಕೆ, ಹಡಗು ನಿರ್ಮಾಣ, ಶಿಪ್ ಬಿಲ್ಡಿಂಗ್, ದೂರವಾಣಿ, ಟೆಲಿಫೋನ್ ತಯಾರಿಕೆ, ಟೆಲಿಗ್ರಾಫ್ ಮತ್ತು ವೈರ್ಲೆಸ್ ಉಪಕರಣ ಮತ್ತು ಖನಿಜ ತೈಲ ಅಂದ್ರೆ ಪೆಟ್ರೋಲಿಯಂ, ಇವುಗಳನ್ನ ಪ್ರಮುಖ ಕೈಗಾರಿಕೆಗಳು ಅಥವಾ ಮೂಲ ಕೈಗಾರಿಕೆಗಳು ಎಂದು ಗೊತ್ತುಪಡಿಸಲಾಯಿತು. ಈ ಕೈಗಾರಿಕೆಗಳನ್ನು ಕೇಂದ್ರ ಸರ್ಕಾರ ಸ್ಥಾಪಿಸಬೇಕಿತ್ತು. ಆದಾಗ್ಯೂ ಅಸ್ತಿತ್ವದಲ್ಲಿರುವ ಖಾಸಗಿ ವಲಯದ ಉದ್ಯಮಗಳನ್ನು ಮುಂದುವರಿಸಲು ಅನುಮತಿಸಲಾಯಿತು. ಆಗ್ಲೇ ಹೇಳಿದ್ದ ಅದೇ. ಆಗ್ಲೇ ಇಂಡಿಯಾದೊಳಗ ಫಾರ್ ಎಕ್ಸಾಂಪಲ್ ಇದ್ರೊಳಗ ಕಬ್ಬಿಣ ಮತ್ತು ಉಕ್ಕುದೊಳಗ ನಮ್ಮ ಟಿಸ್ಕೋ ಇತ್ತು, ತುಂಬಾ ಪ್ರಮುಖ ಕೈಗಾರಿಕೆ. ಈ ಒಂದು ವಿಮಾನ ತಯಾರಿಕೆ ಒಳಗ HAL ಇತ್ತು. ಇಂಥವು ಬೇರೆ ಬೇರೆ ಇದ್ದು. ಹಡಗು ಕಟ್ಟೋದ್ರೊಳಗ ಗುಜರಾತ್ ಮೊದಲಿನಿಂದಲೂ ಪ್ರಸಿದ್ಧ ಇತ್ತು. ಗುಜರಾತದೊಳಗೆ ಮಾರವಾಡಿಗಳು ಬಹಳ ಹಡಗುಗಳು ಈಗಲೂ ಕೂಡ ಈಗಲೂ ದೊಡ್ಡ ಪ್ರಮಾಣದೊಳಗೆ ಹಡಗಿನ ವ್ಯಾಪಾರ ಅವರಿಂದ ನಡೀತದೆ. ಸೊ ನಮ್ಗೆ ಗೊತ್ತಾಗೋದಿಲ್ಲ. ಈ ಕಡೆ ನಮ್ಮ ಮಂದಿ ನಮ್ಮ ಟ್ರಕ್ ದೊಡ್ಡ ಅಂತ ಹೇಳಿ ನಾವು ಕುಂತೀವಿ. ಅವರು ಹಡಗದವ. ಸೊ ಅದೆಲ್ಲ ಖಾಸಗಿ ವಲಯದೊಳಗ ಮುಂದುವರಿತು. ಇನ್ನ ಮೂರನೇ ಕೆಟಗರಿ ಪ್ರಮುಖ ಕೈಗಾರಿಕೆಗಳು. ಅತಿ ಮುಖ್ಯ ಬೇರೆ, ಇದು ಪ್ರಮುಖ ಇಂಪಾರ್ಟೆಂಟ್ ಅಷ್ಟೇ. ಇದು ನಿಯಂತ್ರಿತ ಖಾಸಗಿ ವಲಯ, ರೆಗ್ಯುಲೇಟೆಡ್ ಪ್ರೈವೇಟ್ ಸೆಕ್ಟರ್. ಫಸ್ಟ್ ಅಂತೂ ಪ್ಯೂರ್ಲಿ ಪಬ್ಲಿಕ್ ಅಂಡರ್ಟೇಕಿಂಗ್, ಸೆಕೆಂಡ್ ಪಬ್ಲಿಕ್ ಅಂಡ್ ಪ್ರೈವೇಟ್, ಥರ್ಡ್ ಪ್ಯೂರ್ಲಿ ಪ್ರೈವೇಟ್ ಬಟ್ ಸ್ಟಿಲ್ ರೆಗ್ಯುಲೇಟೆಡ್ ಬೈ ಗವರ್ಮೆಂಟ್. ಅಂದ್ರೆ ಇಲ್ಲಿ ಖಾಸಗಿ ಅವರು ಹೂಡಿಕೆ ಮಾಡಬಹುದು. ಭಾರಿ ರಾಸಾಯನಿಕಗಳು, ಹೆವಿ ಕೆಮಿಕಲ್ಸ್, ಶುಗರ್, ಟೆಕ್ಸ್ಟೈಲ್ಸ್ ಅಂಡ್ ಉಲನ್ ಇಂಡಸ್ಟ್ರಿ, ಸಿಮೆಂಟ್ ಗೊತ್ತದ ನಮ್ಮಲ್ಲಿ ಕರ್ನಾಟಕದೊಳಗೂ ಕೂಡ ಆಗಲೇ ಸಿಮೆಂಟ್ ಯಾವಾಗ್ರಪ್ಪ ಭದ್ರಾವತಿ ಒಳಗೆ 1934 ಅಂತ ಕಾಣಿಸ್ತದ. ಸೊ ಸಿಮೆಂಟ್ ಕೈಗಾರಿಕೆ ಶುರುವಾಯಿತು. ಕಾಗದದ ಕೈಗಾರಿಕೆ ನಮ್ಮಲ್ಲಿ ಶುರುವಾಯಿತು, ಹೌದಲ್ಲ. ಉಪ್ಪು, ಯಂತ್ರೋಪಕರಣಗಳು, ರಸಗೊಬ್ಬರ, ರಬ್ಬರ್, ವಾಯು ಮತ್ತು ಸಮುದ್ರ ಸಾರಿಗೆ, ವಾಯು ಸಾರಿಗೆ ನಮ್ಮ ಟಾಟಾ ಅವ್ರ ಕೈಯಾಗಿತ್ತು. ಅವಾಗಿದ್ದ ಒಂದೇ ಟಾಟಾ ಏರ್ಲೈನ್ಸ್, ಹೌದಲ್ಲ. ಸೊ ಟಾಟಾ ಏರ್ಲೈನ್ಸ್ ಅದನ್ನ ಇವ್ರು ಕಸ್ಕೊಂಡು ಏರ್ ಇಂಡಿಯಾ ಮಾಡಿ ಅದ್ರ ಪೂರ್ತಿ ಹಾಳು ಮಾಡಿ ಹತ್ತಿ ಬಿತ್ತಿ ಈ ಮತ್ ಹೊಳ್ಳಿ ನೀನ ತಗೋಯಪ್ಪ ಅಂತ ಹೇಳಿ ಟಾಟಾ ಕೊಟ್ಟಾರ ಈಗ. ಸೊ ಅದು ಒಂದು ಫುಲ್ ಸರ್ಕಲ್ ಹೊಡಿತು. ಸೊ ಮೋಟಾರ್ಗಳ ನಿರ್ಮಾಣ, ಟ್ರ್ಯಾಕ್ಟರ್ಗಳು, ವಿದ್ಯುತ್ ಇತ್ಯಾದಿ ಸೇರಿದಂತೆ 18 ಕೈಗಾರಿಕೆಗಳನ್ನು ಒಳಗೊಂಡಿತ್ತು. ಸೊ ಇದು ನಿಮಗೆ ಒಂದು ಆಬ್ಜೆಕ್ಟಿವ್ ಟೈಪ್. ಯಾವುದೇ ಈ MCQs ಇರುವಂತ ಎಕ್ಸಾಮ್ಸ್ ಏನದಾವ ಅಲ್ಲಿಯೂ ಡೈರೆಕ್ಟ್ ಆಗಿ ಉಪಯೋಗ ಆಗುವಂತ ಮಾಹಿತಿ. ಅಟ್ ದ ಸೇಮ್ ಟೈಮ್ ಇದು KS ಕೋರ್ಸ್ ಆಗಿರೋದ್ರಿಂದ ನಿಮ್ಗೊಂದು ನಾನು ಮುನ್ನೆಚ್ಚರಿಕೆ ಹೇಳಕತ್ತೀನಿ. ಏನಂತಂದ್ರೆ ಪ್ರಿಲಿಮ್ಸ್ ಒಳಗೆ ನಿಮಗೆ ಆಬ್ಜೆಕ್ಟಿವ್ ಟೈಪ್ ಕ್ವಶನ್ ಕೇಳಿದ್ರೆ ಮೇನ್ಸ್ ಒಳಗೆ ಇದನ್ನೇ ಡಿಸ್ಕ್ರಿಪ್ಟಿವ್ ಆಗಿ ಕೇಳ್ತಾರೆ. ನಿಮಗೆ ಭಾರತದಲ್ಲಿನ ಕೈಗಾರಿಕಾ ನೀತಿಗಳ ಕುರಿತು ಒಂದು ಟಿಪ್ಪಣಿ ಬರೆಯಿರಿ ಅಂತ ಬಂದ್ರೆ ಎಸ್, ಇಷ್ಟು ಕೈಗಾರಿಕಾ ನೀತಿಗಳ ಕುರಿತ ಒಂದು ಸಂಕ್ಷಿಪ್ತವಾಗಿ ಬರೆಯುವುದಕ್ಕೆ ಬರಬೇಕು. ಅದಕ್ಕಾಗಿ ಇವುಗಳನ್ನ ಗಮನಿಸಿಟ್ಕೋಬೇಕು ಅಂತ ನಾನು ಹೇಳುವಂಥದ್ದು, ಹೌದಾ. ಇವನ್ ಎಲ್ಲೋ ಎಸ್ಸೆ ಭಾರತದ ಇಂದಿನ ಕೈಗಾರಿಕಾ ಪರಿಸ್ಥಿತಿ ಅಂತ ಒಂದು ಎಸ್ಸೆ ಬಂದ್ಬಿಟ್ರೆ ಏನ್ ಬರೋದು ಕೈಗಾರಿಕಾ ಪರಿಸ್ಥಿತಿ. ಇವತ್ತಿನ ಕೈಗಾರಿಕಾ ಪರಿಸ್ಥಿತಿ ಏನೈತಿ ಅನ್ನೋದನ್ನ ಹೇಳ್ಬೇಕಾದ್ರೆ ಹಿಂದಿನ ಒಂದಿಷ್ಟು ಬ್ಯಾಕ್ ಗ್ರೌಂಡ್ ಹೇಳಿ ಇವತ್ತಿಂದ ಹೇಳಿದ್ರಿ ಅಂತಂದ್ರೆ ಅದಕ್ಕೆ ಹೆಚ್ಚಿನ ಒಂದು ವೇಟೇಜ್ ಸಿಗ್ತದ ಅನ್ನುವಂಥದ್ದು. ಈ ಕೈಗಾರಿಕೆಗಳು ಖಾಸಗಿ ವಲಯದ ಅಡಿಯಲ್ಲಿ ಸ್ಥಾಪಿಸಬಹುದಾಗಿತ್ತು. ಆದರೆ ಕೇಂದ್ರ ಸರ್ಕಾರವು ರಾಜ್ಯ ಸರ್ಕಾರಗಳೊಂದಿಗೆ ಸಮಾಲೋಚಿಸಿ ಅವುಗಳ ಮೇಲೆ ಸಾಮಾನ್ಯ ನಿಯಂತ್ರಣವನ್ನ ಹೊಂದಿತ್ತು. ಇಲ್ಲಿಂದನ ಚಾಲು ಆಯ್ತು, ಜಗ್ಗಾಕ್ ಚಾಲು ಆಯ್ತು. ಸಿಮೆಂಟ್ ಸಾಕಷ್ಟು ಕಡೆ ಆಗ್ಯಾವ.
ಜಗತ್ ಚಲವಾಯಿತು, ಸರ್ಕಾರ ನಿಯಂತ್ರಣ. ಇತರೆ ಕೈಗಾರಿಕೆಗಳು, ಇದು ಖಾಸಗಿ ಮತ್ತು ಸಹಕಾರಿ ವಲಯದಲ್ಲಿ ಸ್ಥಾಪಿಸಬಹುದಾದಂಥದ್ದು. ಮೇಲೆ ತಿಳಿಸಿದ 3 ವಿಭಾಗಗಳಲ್ಲಿ ಸೇರಿಸಿದ ಇತರ ಎಲ್ಲಾ ಕೈಗಾರಿಕೆಗಳು ಖಾಸಗಿ ವಲಯಕ್ಕೆ ಮುಕ್ತವಾಗಿ ಬಿಡಲಾಯಿತು. ಯಾವ ಒಬ್ಬವನ್ನ ಗೊಂಬಿ ಮಾಡ್ತೀನಿ ಮಾಡ್ಕೊಂಡು ಹೋಗ್ಪ ಅಂತ. ಕೈಗಾರಿಕೆ ಅಂದ್ರೆ ಕುಡ್ ಬಿ ಎನಿಥಿಂಗ್ ಅಲ್ಲ. ಸೊ ಹಿಂಗ ನಾನು ಅಂಗಿ ಹೊಲದ ಮಾರ್ತೀನಿ, ಮಾರ್ಕೋ. ಹಿಂಗ ಅತಿ ಈ 3 ಕೆಟಗರಿ ಒಳಗ ಬರಲಾರದನ್ನ ಈ ಕೆಟಗರಿ ಒಳಗೆ ಇಟ್ರು. ಸೊ ಇದು ಮೊದಲ ಕೈಗಾರಿಕಾ ನೀತಿ 1948. ಮುಂದಿಂದು ಕೈಗಾರಿಕೆಗಳ ಅಭಿವೃದ್ಧಿ ಮತ್ತು ನಿಯಂತ್ರಣ ಕಾಯ್ದೆ ಅಂತ ಬಂತು 1951. ಕೈಗಾರಿಕಾ ನೀತಿ ನಿರ್ಣಯ ಅಂದ್ರೆ ಇಂಡಸ್ಟ್ರಿಯಲ್ ಪಾಲಿಸಿ ರೆಸಲ್ಯೂಷನ್ 1948 ಇದನ್ನ ಕಾರ್ಯಗತಗೊಳಿಸುವುದಕ್ಕ ಈ ಕಾಯ್ದೆಯನ್ನು ಅಂಗೀಕರಿಸಲಾಯಿತು. ಪಾಲಿಸಿ ಇಸ್ ಎ ಓಪನ್ ಥಿಂಗ್, ಅದಕ್ಕೆ ಯಾವುದೇ ಲೀಗಲ್ ಸ್ಯಾಂಕ್ಷನ್ ಇರೋದಿಲ್ಲ. ಇದು ನಿಮ್ಗೆ ಗೊತ್ತಿರ್ಬೇಕು. ಯಾವಾಗಲೂ ಯಾವುದೇ ಒಂದು ಪಾಲಿಸಿ ಅಂತ ಘೋಷಿಸಿದ ಬಳಿಕ, ಯಾವುದೇ ಪಾಲಿಸಿ, ಈ ಸ್ಪಷ್ಟತೆ ನಿಮಗಿರಲಿ, ಪಾಲಿಸಿ ಏನ್ ಹೇಳುತ್ತಂದ್ರೆ ಇಂಥದ್ದು ಆಗಬೇಕು ಅಂತ ಹೇಳ್ತದೆ. ಆದ್ರೆ ಅಂತದ್ದು ಸಾಧ್ಯವಾಗಬೇಕಾದ್ರೆ ಕಾನೂನಿನ ಬೆಂಬಲ ಬೇಕಲ್ಲ, ಕಾನೂನುಗಳು ಬೇಕಲ್ಲ. ಸೊ ಆ ಕಾನೂನುಗಳು ಇದ್ರೆ ಸರ್ಕಾರಿ ಆಡಳಿತ ನಡೆದು ಯಾವಾಗಲೂ ಕಾನೂನಿನ ಆಧಾರದ ಮೇಲೆ, ಕಾನೂನಿಲ್ಲ ಅಂದ್ರೆ ಅವ್ರು ಏನು ಮಾಡಕ್ ಬರೋದಿಲ್ಲ. ಸೊ ಹಾಗೆ ಈ 1948ರ ಕೈಗಾರಿಕಾ ನೀತಿಗೆ ಅದನ್ನು ಜಾರಿಗೊಳಿಸುವುದಕ್ಕೆ ಬೇಕಾಗುವ ನಿಬಂಧನೆಗಳನ್ನು, ಪ್ರೊವಿಷನ್ಸ್ ಒದಗಿಸುವುದಕ್ಕೆ ಈ 1951ರ ಕೈಗಾರಿಕೆಗಳ ಅಭಿವೃದ್ಧಿ ಮತ್ತು ನಿಯಂತ್ರಣ ಕಾಯ್ದೆ ಅನ್ನೋದನ್ನ ಪಾಸ್ ಮಾಡಲಾಯಿತು ಸಂಸತ್ತಿನಿಂದ. ಮುಂದಿನ ಮಹತ್ವದ ಕೈಗಾರಿಕಾ ನೀತಿ 1956, ಎರಡನೇದು. ಸರ್ಕಾರವು 1956ರ ಕೈಗಾರಿಕಾ ನೀತಿಯ ಮೂಲಕ ತನ್ನ ಮೊದಲ ಕೈಗಾರಿಕಾ ನೀತಿಯನ್ನು ಪರಿಷ್ಕರಿಸಿತು. ಇಟ್ ರಿವೈಸ್ಡ್ ದ ಅರ್ಲಿಯರ್ ಇಂಡಸ್ಟ್ರಿಯಲ್ ಪಾಲಿಸಿ. ಈಗ ಗಮನಿಸ್ರಿ, ಬರೆದಿಟ್ಕೊಳ್ರಿ, ಯಾವುದನ್ನ ಭಾರತದ ಆರ್ಥಿಕ ಸಂವಿಧಾನ ಎಂದು ಕರೆಯುತ್ತಾರೆ. ಭಾರತದ ಸಂವಿಧಾನ ಅಂದ್ರೆ ಯಾವ್ದು ಕರೀತಾರೆ ಎಲ್ಲರಿಗೂ ಗೊತ್ತಿದೆ. ಅಂಬೇಡ್ಕರ್ ಅವರು ಡ್ರಾಫ್ಟಿಂಗ್ ಕಮಿಟಿ ಚೇರ್ಮನ್ ಇದ್ರು, ರಾಜೇಂದ್ರ ಪ್ರಸಾದ್ ಅವರು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಅಧ್ಯಕ್ಷರಿದ್ರು. 8 ಮಂದಿ ಕೂಡಿ ಹಿಂಗ 8 ದಿವಸ ತಗೊಂಡ ಹಿಂಗ ಬರೆದು ಇಂಥ ದಿನ ಅಳವಡಿಸಿಕೊಂಡು ಇಂಥ ದಿನ ಜಾರಿಗೆ ಬಂತು. ಅದು ಭಾರತದ ಸಂವಿಧಾನ. ಆದರೆ ಭಾರತದ ಆರ್ಥಿಕ ಸಂವಿಧಾನ, ದ ಬೈಬಲ್ ಆಫ್ ಸ್ಟೇಟ್ ಕ್ಯಾಪಿಟಲಿಸಂ. ಗಮನಿಸ್ರಿ, ಇನ್ನೊಂದು ಹೆಸರು ಇದಕ್ಕೆ ಎಕನಾಮಿಕ್ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಅಂದ್ರೂ ಕೂಡ 1956ರ ಕೈಗಾರಿಕಾ ನೀತಿ. ದ ಬೈಬಲ್ ಆಫ್ ಸ್ಟೇಟ್ ಕ್ಯಾಪಿಟಲಿಸಂ ಅಂದ್ರೂ 1956ರ ಕೈಗಾರಿಕಾ ನೀತಿ. ನೀತಿಯು ಸಾರ್ವಜನಿಕ ವಲಯವನ್ನು ವಿಸ್ತರಿಸುವ ಅಗತ್ಯವನ್ನು ಒತ್ತಿ ಹೇಳಿತು. ಫರ್ದರ್ ಪುಷ್ ಫಾರ್ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ಸ್. ಉದ್ಯಮಗಳಲ್ಲಿ ಏಕಸ್ವಾಮ್ಯತೆಯನ್ನು ತಡೆಯುವುದು ಇದರ ಮುಖ್ಯ ಉದ್ದೇಶವಾಗಿತ್ತು. ಇದೇ ದುರಂತ ಆದದ್ದು ಭಾರತದೊಳಗೆ. ಅವಾಗಲೇ ಸ್ವಲ್ಪ ಎಚ್ಚೆತ್ತುಕೊಳ್ಳಬೇಕಾಗಿತ್ತು ಭಾರತ ಸರ್ಕಾರ. ಇಟ್ tried what? It prevented the development of industries in India in the name of restricting monopoly. ಇದರ ಸಲುವಾಗಿನೇ MRTP ಅನ್ನುವಂಥದ್ದು ಮುಂದೆ ಕಾಯ್ದೆ ಬಂತು. MRTP, ಮೊನೊಪಾಲೀಸ್ ಅಂಡ್ ರೆಸ್ಟ್ರಿಕ್ಟಿವ್ ಟ್ರೇಡ್ ಪ್ರಾಕ್ಟೀಸಸ್ ಆಕ್ಟ್ ಅಂತ. ಈ ಮೊನೊಪಾಲಿ ಅನ್ನೋದು ಹೆಂಗಿರ್ತದೆ? ಆಶ್ಚರ್ಯ, ನಿಮ್ಗೆ ಗೊತ್ತಿರ್ಬೇಕು. ಇವತ್ತಿನ ಕಾಲದೊಳಗ ಮುಂಜಾನೆ ಒಂದು ಪ್ರಶ್ನೆ ಬಂದಿತ್ತು, ವಾಟ್ ಆರ್ ದ 2 ಎಕ್ಸ್ಟ್ರೀಮ್ಸ್ ಆಫ್ ಮಾರ್ಕೆಟ್ ಕಂಡೀಷನ್ಸ್ ಅಂತ. ಯು ರಿಮೆಂಬರ್? ಒಂದು ಪರ್ಫೆಕ್ಟ್ ಕಾಂಪಿಟೇಷನ್, ಇನ್ನೊಂದು ಮೊನೊಪಾಲಿ. These are 2 extremes. You cannot have them in reality in today's world, particularly in liberal economies. Yeah. Why? Because ನಿಮಗೆ ನೋಡ್ರಿ, ಯಾವುದೋ ಒಂದು ಹೊಸ ವಿಷಯ ಅಂತ ಬಂದಾಗ ನಿಮ್ಗೊಂದು ಎಕ್ಸಾಂಪಲ್ ಹೇಳ್ತೀನಿ ನಾನು. ಈಗ ಆನ್ಲೈನ್ ಟೀಚಿಂಗ್ ಅಂತ ಬಂತು ಅಂತ ಇಟ್ಕೊಳ್ಳಿ. ಆನ್ಲೈನ್ ಟೀಚಿಂಗ್ ಅಂತ ಬಂತು, ಇದೊಂದು ಹೊಸ ಉದ್ಯಮ ತಾನೇ? ಹೊಸ ಉದ್ಯಮ ಅಲ್ಲ ಇದು. ಉದ್ಯಮ ಅಂತಿರೋ ಇಲ್ಲೋ ಇದಕ್ಕೆ? ಉದ್ಯಮ ಅಂತ ತಗೊಳ್ಳಿ. ಎಕ್ಸಾಂಪಲ್ ಹೇಳಕತ್ತೀನಿ ನಾನು. ಆನ್ಲೈನ್ ಟೀಚಿಂಗ್ ಇವತ್ತು ಎಷ್ಟು ದೊಡ್ಡ ಉದ್ಯಮವಾಗಿ ಇದು ಬೆಳೆದದ. ಯೂನಿಕಾರ್ನ್ ಅಂತ ನಾವು ಇವನು ಕರೆಯಕತ್ತೀವಿ, ಅನಿಲ್ ಕುಮಾರ್ ಜಿ. ಓಕೆ, ಇದನ್ನ ನಾನು ಯಾವುದೋ ಹೆಸರು ಹೇಳಿದ್ರೆ ತಪ್ಪಾಗ್ತದೆ. ಓಕೆ, ಇಂಡಿಯಾದೊಳಗ ಫಸ್ಟ್ ಟೈಮ್ ಯಾರೋ ಎಕ್ಸ್ ಅನ್ನುವಂತ ಕಂಪನಿ ಅವರು ಈ ಆನ್ಲೈನ್ ಟೀಚಿಂಗ್ ಅನ್ನ ಶುರು ಮಾಡಿದ್ರು ಅಂತ ಇಟ್ಕೊಳ್ಳಿ. ಸರ್ಕಾರದ ವಿಚಾರ ಹೆಂಗಂತಂದ್ರೆ, ಆನ್ಲೈನ್ ಟೀಚಿಂಗ್ ಯು ಅಲೋನ್ ಆರ್ ಸ್ಟಾರ್ಟಿಂಗ್, ನೋ, ಇಟ್ ವಿಲ್ ಲೀಡ್ ಟು ಮೊನೊಪಾಲಿ, ಯು ಕೆನಾಟ್ ಸ್ಟಾರ್ಟ್ ಇಟ್, ಸ್ಟಾಪ್ ಇಟ್. ಅರೆ ಬಾಪ್ರೆ, ಎಕ್ಸ್ ಅನ್ನವ ಇಂಥ ಒಂದು ಉದ್ಯಮ ಶುರು ಮಾಡಿದ ಬಳಿಕ, ಓಕೆ ಇಂಥದ್ದೊಂದು ಉದ್ಯಮ ಐತಿ ಅಂತ ಹೇಳಿ ಉಳಿದವರಿಗೂ ಗೊತ್ತಾತು. ಉಳಿದವರು ತಮ್ಮದೇ ಆದಂತ ವಿಶಿಷ್ಟ ತಂತ್ರಜ್ಞಾನ, ವಿಶಿಷ್ಟವಾದಂತ ಕಲಿಕಾ ಶಕ್ತಿ, ವಿಶಿಷ್ಟವಾದಂತ ಸಾಧನಗಳು ಇವುಗಳನ್ನೆಲ್ಲ ಬಳಸಿಕೊಂಡು ಎಕ್ಸ್ ಬಂದ ಅಂದ ಕೂಡಲೇ ಅಂದ್ರೆ ವಾಯ್ ಬಂದ ಅಂತಂದ್ರೆ ಜಡ್ ಬಂದ.
ಜಡ್ ಬಂದ ಅಂದ್ರೆ ಎ ಬಂದ, ಆನಂತರ ಎಸ್ ಬಂದ. ಎಷ್ಟು ಜನ ಇವತ್ತು ಆನ್ಲೈನ್ ಒಳಗಿದ್ದಾರೆ ಹೇಳಿ? ನೀವು ಫಸ್ಟ್ದವರಿಗೆ ಅವಕಾಶ ಕೊಡ್ಲಿಲ್ಲ ಅಂತಂದ್ರೆ ಹೌ ಕ್ಯಾನ್ ಯು ಇಮ್ಯಾಜಿನ್ ಆಫ್ ನಾನು ಕೂಡ ಅಂತ ಮಲ್ಲಿಕಾ, ವಂಡರ್ಫುಲ್, ದಟ್ ಇಸ್ ಮಲ್ಲಿಕಾ, ಆಲ್ ದ ಬೆಸ್ಟ್ ಫ್ರಮ್ ಮೈ ಸೈಡ್. ಓಕೆ, ನೀವು ಅದಕ್ಕೆ ಅವಕಾಶನೇ ಕೊಡ್ಲಿಲ್ಲ ಅಂತಂದ್ರೆ ಹೌ ಕ್ಯಾನ್ ಯು ಇಮ್ಯಾಜಿನ್ ಆಫ್ ಹ್ಯಾವಿಂಗ್ ಮೆನಿ ಪ್ಲೇಯರ್ಸ್? ಫಸ್ಟ್ ಯು ಶುಡ್ ಅಲೋ ಒನ್ ಪ್ಲೇಯರ್ ಟು ಪ್ಲೇ. ಯಾರು ಕೈ ಎತ್ತಿದ್ರಿ? ಕೈ ಎತ್ತಿದ್ರೆ ಎತ್ರಿ, ಇದ್ರಾಗ ಏನ್ ತೊಂದರೆ ಇಲ್ಲ. ಇದು ಪ್ಲಸ್ ಕ್ಲಾಸ್, ನಿಮ್ಮದೇ ಕ್ಲಾಸ್. ಏನ್ರಿ ಕೇಳೋದಿದ್ರೆ ಕೈ ಎತ್ರಿ, ಇಲ್ಲ ಕಡಿಗೆ ಕೈ ಎತ್ರಿ, ಏನಾದ್ರು ಮಾಡಿ. ಓಕೆ, ಸೊ ಯು ಗಾಟ್ ಮೈ ಪಾಯಿಂಟ್, ಐ ಹೋಪ್. ಇದೇನು ಹೇಳಿದ್ನಂದ್ರೆ ನಾನು, ಹೀಗೆ ಒಂದೊಂದೇ ಉದ್ಯಮಗಳು ಸ್ಥಾಪನೆ ಆಗುವುದನ್ನ ಸರ್ಕಾರ ನಿರ್ಬಂಧಿಸ್ತಾ ಹೋಯ್ತು. ಯಾರೇ ಒಬ್ಬನು ಹೊಸ ವಿಚಾರ ತೆಗೆದುಕೊಂಡು ಬಂದ್ರೆ ಅದನ್ನು ಶುರು ಮಾಡ್ತೀನಿ ಅಂತಂದ್ರೆ, ದಿಸ್ ವಿಲ್ ಲೀಡ್ ಟು ಮೊನೊಪೊಲಿ. ನೋ, ಯು ಆರ್ ನಾಟ್ ಸಪೋಸ್ ಟು ಸ್ಟಾರ್ಟ್ ಇಟ್. ದಿಸ್ ಇಸ್ ಹೌ ಇಟ್ ಪ್ರಿವೆಂಟೆಡ್ ಇಂಡಸ್ಟ್ರಿಯಲೈಸೇಷನ್ ಇನ್ ಇಂಡಿಯಾ. ಇದು ಜೂನ್ 1991ರವರೆಗೆ ಉದ್ಯಮಗಳಿಗೆ ಸಂಬಂಧಿಸಿದಂತೆ ಸರ್ಕಾರದ ನೀತಿಗೆ ಮೂಲಭೂತ ಚೌಕಟ್ಟನ್ನು ಒದಗಿಸಿತು. ದಿಸ್ ಇಸ್ ಟೂ ಲಾಂಗ್ ಎ ಪೀರಿಯಡ್. 1956ರಿಂದ 91ರವರೆಗೂ ನಾವು ಹೆಚ್ಚು ಕಡಿಮೆ ಅದೇ ಮನೋಸ್ಥಿತಿ ಒಳಗ ಅದೇ ನೀತಿಯನ್ನ ನಾವು ಸೇರಿಸಿಕೊಂಡು ಬಂದಿವಲ್ಲ, ಅದು ಭಾರತದ ಆರ್ಥಿಕತೆಯನ್ನ ದೊಡ್ಡ ಪ್ರಮಾಣದಲ್ಲಿ ಕಟ್ಟಿಹಾಕಿ ಹಿಂದುಳಿಯೋದಕ್ಕೆ ಕಾರಣ ಆಯಿತು. IPR 1956 ಇಂಡಸ್ಟ್ರಿಯಲ್ ಪಾಲಿಸಿ ರೆಸಲ್ಯೂಷನ್ 1956 ಕೈಗಾರಿಕೆಗಳನ್ನ ಇದು 3 ವರ್ಗಗಳಾಗಿ ವಿಂಗಡಿಸಿತು. ಅವ್ರು ಯಾವ ವಿಷನ್ ಅಂದ್ರೆ, ಮಹೇಶ್, ನೆಹರು ಒಂದು ನಶಾದೊಳಗಿದ್ರು. ಏನು ನಶಾ ಅಂತಂದ್ರೆ, ಅವರು ಸೋವಿಯತ್ ರಷ್ಯಾದಿಂದ ತುಂಬಾ ಪ್ರಭಾವಿತರಾಗಿಬಿಟ್ಟಿದ್ರು. ಸೋವಿಯತ್ ರಷ್ಯಾ ಈ ಕಮ್ಯುನಿಸಂ ಅನ್ನ ಅಂದ್ರೆ ಸ್ಟೇಟ್ ಓನರ್ಶಿಪ್, ಕಮ್ಯುನಿಸಂ ಅಂದ್ರೆ ಮತ್ತೇನಲ್ಲ, ಸ್ಟೇಟ್ ಓನರ್ಶಿಪ್, ಕಮ್ಯುನಿಸ್ಟ್ ವ್ಯವಸ್ಥೆ, ಆ ಸ್ಟೇಟ್ ಓನರ್ಶಿಪ್ ಮೂಲಕ ದೊಡ್ಡ ಸಾಧನೆಯನ್ನ ಮಾಡಿಬಿಟ್ಟಿತ್ತು. ಇವ್ರಿಗೆ ನೆಹರು ಅವರಿಗೂ ಏನ್ ಅನಿಸ್ತು ಅಂದ್ರೆ, ವಿ ಟು ಕ್ಯಾನ್. ಬಟ್ ಅಲ್ಲಿಯ ವ್ಯವಸ್ಥೆಗೂ ನಮ್ಮಲ್ಲಿನ ವ್ಯವಸ್ಥೆಗೂ ಬಹಳ ವ್ಯತ್ಯಾಸ ಇತ್ತು. ಇಲ್ಲಿ ಎಕಾನಮಿಗೆ ಮಾತ್ರ ಕಮ್ಯುನಿಸ್ಟ್ ಫಿಲಾಸಫಿ ಅನ್ವಯ ಆಯಿತು. ಪಾಲಿಟಿಕಲಿ ವಿ ಅಡಾಪ್ಟೆಡ್ ಡೆಮೋಕ್ರಸಿ. Democracy means freedom. Freedom means you can spoil things. Of course, you can develop things also, but ನಮ್ಮಲ್ಲಿ ಅದನ್ನ ಹೇಳಿ ಬಹಳ ದೊಡ್ಡ ಕಥೆ ಆಗ್ತದೆ. ಬಹುಶಃ ತಪ್ಪು ನೀತಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಓಕೆ, ಇಲ್ಲಿ ಕೈಗಾರಿಕೆಗಳನ್ನ 3 ವರ್ಗಗಳಾಗಿ ವಿಂಗಡಿಸಲಾಯಿತು. ಶೆಡ್ಯೂಲ್ ಎ ನೋಡ್ರಿ, ಫಸ್ಟ್ 1948ರೊಳಗಿನ ನೀತಿ ಒಳಗೆ ನಾವು ನೋಡಿದ್ವಿ, 1ನೇ ಕೆಟಗರಿ ಒಳಗ 3 ಕೈಗಾರಿಕೆಗಳು, ಅವು ಸಾರ್ವಜನಿಕ ವಲಯದ್ದು ಅಂತ ಅಂದ್ಬಿಟ್ಟಿದ್ವಿ ನಾವು. ಈಗ 2ನೇ ಕೈಗಾರಿಕಾ ನೀತಿ ಒಳಗ 17 ಕೈಗಾರಿಕೆಗಳನ್ನು ಒಳಗೊಂಡಿರುವ ಶೆಡ್ಯೂಲ್ ಎ ರಾಜ್ಯದ ವಿಶೇಷ ಜವಾಬ್ದಾರಿಯಾಗಿತ್ತು. 3, 17 ಈಗ ಇವತ್ತರೊಳಗ ಯಾರು ತಲೆ ಹಾಕಂಗಿಲ್ಲ. 17 ಕೈಗಾರಿಕೆಗಳಲ್ಲಿ ಯಾವ್ಯಾವು? ಶಸ್ತ್ರಾಸ್ತ್ರ ಮತ್ತು ಮದ್ದುಗುಂಡು ಯಥಾ ಪ್ರಕಾರ ಮುಂದುವರೆದು, ಪರಮಾಣು ಶಕ್ತಿ, ರೈಲ್ವೆ, ವಾಯು ಸಾರಿಗೆ ಎಂಬ 4 ಕೈಗಾರಿಕಾ ಕೇಂದ್ರ ಸರ್ಕಾರದ ಏಕಸ್ವಾಮ್ಯವನ್ನು ಹೊಂದಿದ್ದು, ಉಳಿದ ಕೈಗಾರಿಕೆಗಳಲ್ಲಿ ಹೊಸ ಘಟಕಗಳನ್ನ ರಾಜ್ಯ ಸರ್ಕಾರಗಳು ಅಭಿವೃದ್ಧಿಪಡಿಸಿದವು. ಎಲ್ಲಿ ಅಭಿವೃದ್ಧಿಪಡಿಸ್ತಾವ? ಹೌದು, ನಾನು ಅದನ್ನೇ ಹೇಳಿದ್ದಪ್ಪ, ರೆಸ್ಟ್ರಿಕ್ಷನ್ಸ್ ಜಾಸ್ತಿ ಆಯ್ತು. ಅವತ್ತು ರೆಸ್ಟ್ರಿಕ್ಷನ್ ಫರ್ದರ್ ಜಾಸ್ತಿ ಆಯ್ತು. 48ಕ್ಕಿಂತ 56ರ ನೀತಿ ಇನ್ನೂ ಹೆಚ್ಚು ಸರ್ಕಾರದ ನಿಯಂತ್ರಣ ಹೇರ್ತು ಅಂತ ನಾವು ನೋಡ್ತಾ ಇದ್ದೀವಿ. ಶೆಡ್ಯೂಲ್ ಬಿ ದೊಳಗ 12 ಕೈಗಾರಿಕೆಗಳಿದ್ದು, ಖಾಸಗಿ ಮತ್ತು ಸಾರ್ವಜನಿಕ ವಲಯಗಳಿಗೆ ಮುಕ್ತವಾಗಿತ್ತು. ಆದಾಗ್ಯೂ ಅಂತ ಕೈಗಾರಿಕೆಗಳು ಹಂತವಾಗಿ ಸರ್ಕಾರಿ ಸ್ವಾಮ್ಯದವುಗಳಾಗಿಬಿಟ್ಟು ನ್ಯಾಷನಲೈಸೇಷನ್ ಮಾಡ್ತಾ ಹೋದ್ರು. ಇದೆಲ್ಲ ತಮಗೆ ನೆಹರು ಮತ್ತು ಇಂದಿರಾ ಗಾಂಧಿ ಕಾಲದೊಳಗೆ ವಾಟ್ ದೇ ಥಾಟ್ ವಾಸ್ nationalization of industries or financial activities is the way to eradicate poverty. That is what they thought. A very wrong perception. ಖಾಸಗಿ ಉದ್ಯಮಗಳನ್ನ ರಾಷ್ಟ್ರೀಕರಣ ಮಾಡಿದ್ರೆ ಭಾರತದಲ್ಲಿನ ಬಡತನ ಹೋಗುತ್ತೋ ಬಿಡುತ್ತೋ, ಅವರಿಗೆ ಬೇಕಾದ್ದು ಶ್ರೀಮಂತರು ಹೋಗಬೇಕಾಗಿತ್ತು. No. In real world, richness depends on poverty, and poverty is the result of somebody's richness. We should understand this truth. I hope you got it. ಅದ್ಭುತವಾಗಿ ಎಸ್ಸೆ ಆಗ್ತದೆ ಇದು. ಶಶಿ
If you want, you can note it down. You can take it. In this world, richness depends on poverty. Richness depends on poverty, and poverty is the result of somebody's richness. And poverty is the result of somebody's richness. ನೋಡು, ನಾನು ತಕ್ಷಣಕ್ಕೆ ಹೊಳೆದದ್ದು ಇದೊಂದು ಟಾಪಿಕ್, ನನಗೆ ತಕ್ಷಣಕ್ಕೆ ಹೊಳಿತು, ಅದಕ್ಕಾಗಿ ನಿಮ್ಗೆ ಹೇಳಕತ್ತೀನಿ. ಯು ಗಾಟ್ ದ ಮೆಸೇಜ್ ಇನ್ ಇಟ್? Yeah. So you can interpret it, you can analyze it in a wonderful way. Wonderful way. ಒಂದು ಕಡೆ ಹೇಳ್ತಾರೆ, ಶ್ರೀಮಂತಿಕೆಯ ಮಹತ್ವ ಇರುವುದು ಕೇವಲ ಶ್ರೀಮಂತರಾಗಿ ಇರುವುದರಲ್ಲಿ ಅಲ್ಲ. ಗಮನಿಸಿರಿ ಇದನ್ನ. ಶ್ರೀಮಂತಿಕೆಯ ಮಹತ್ವ ಇರುವುದು ಕೇವಲ ಶ್ರೀಮಂತರಾಗಿ ಇರುವುದರಲ್ಲಿ ಅಲ್ಲ,